ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹತ್ಯೆಯಾಗಿದ್ದು ನಿಜವಾಗಿದ್ದರೆ ಅದಕ್ಕೆ ಕಾರಣರಾರು ಎನ್ನುವಂಥ ವಿಚಾರವನ್ನು ನಿಮ್ಮ ಎದುರಿಗೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತೀನಿ. ಮಿತ್ರೆ, ಹತ್ಯೆ ಆಯ್ತಾ, ಹತ್ಯೆ ಮಾಡಿದ್ಯಾರು, ಇವೆಲ್ಲವನ್ನು ನಾನಂತೂ ಹೇಳಲಿಕ್ಕೆ ಹೋಗೋನಲ್ಲ. ಆದರೆ ಇರುವಂಥ ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದೆ ಹರಡ್ಬಿಡ್ತೀನಿ. ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿ ಕೊಲೆಗಡಕರು ಯಾರಿರ್ಬೋದು ಅಂತ ಊಹೆ ಮಾಡಬೇಕಾಗಿರೋದಷ್ಟೇ ನನ್ನ ಮತ್ತು ನಿಮ್ಮ ಕೆಲಸ. ಇವತ್ತಿನ ಒಟ್ಟಾರೆ ವಿಚಾರವನ್ನು 4 ಪ್ರಮುಖ ಚಿಂತನೆಗಳಲ್ಲಿ ಪ್ರಸ್ತುತಪಡಿಸ್ತೀನಿ. ಮೊದಲನೇದು, ತಾಷ್ಕೆಂಟ್ಗೆ ಶಾಸ್ತ್ರಿಯವರು ಹೋಗಿದ್ದಾದರೂ ಯಾಕೆ? ಎರಡನೇದು, ಸಹಜ ಸಾವು ಅಂತ ಗುರುತಿಸಿದ್ದು ಕಾನ್ಸ್ಪಿರಸಿ ಅಂತ ಬೆಳೆದು ಬಂದಂಥ ದಾರಿ ಹೇಗಿತ್ತು? ಇನ್ನು ಮೂರನೇದು, ಈ ಇಡೀ ಸಾವಿನಲ್ಲಿ ಯಾರ್ಯಾರ ಕೈವಾಡ ಇರ್ಬೋದು? CIAನ, KGBನ, ಭಾರತದಲ್ಲೇ ಇರುವಂಥ ಕೆಲವರ, ಯಾರು ಇದಕ್ಕೆ ಕೈವಾಡ? ಇನ್ನು ನಾಲ್ಕನೇದು, ಒಂದಷ್ಟು ಉಳಿದು ಹೋಗಿರುವಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಬೇಕು. ಈ 4 ಹಂತಗಳಲ್ಲಿ ಇವತ್ತಿನ ವಿಚಾರಧಾರೆಯನ್ನು ಮುಂದಿಡುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಜವಾಹರ್ಲಾಲ್ ನೆಹರು ನಂತರ ಶಾಸ್ತ್ರೀಜಿ ಅಧಿಕಾರಕ್ಕೆ ಬಂದಾಗಲೇ ಅನೇಕರಿಗೆ ಅನಿಸಿತ್ತು ಶಾಸ್ತ್ರೀಜಿ ಬಹಳ ಕಾಲ ಅಧಿಕಾರದಲ್ಲಿ ಉಳಿಯೋದು ಕಷ್ಟ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮರ್ಥವಾಗಿ ನಿರ್ಣಯವನ್ನು ಕೈಗೊಳ್ಳಲಾರರು ಮತ್ತು ಜವಾಹರ್ಲಾಲ್ ನೆಹರು ಯಾವ ಪೋಸ್ಟ್ನಲ್ಲಿದ್ದರೋ, ಯಾವ ಹೊಣೆಗಾರಿಕೆ ನಿರ್ವಹಿಸಿದ್ರೋ, ಯಾವ ಚಾರ್ಮ್ನಿಂದ ಜವಾಹರ್ಲಾಲ್ ನೆಹರು ಜಗತ್ತಿನಾದ್ಯಂತ ತಿರುಗಾಡ್ತಿದ್ರೋ ಅಂಥ ಚಾರ್ಮು ಶಾಸ್ತ್ರೀಜಿಯವರಿಗೆ ಇರಲಿಕ್ಕಿಲ್ಲ ಅಂತ ಇವರೆಲ್ಲರೂ ಭಾವಿಸಿದ್ರು. ಹೀಗಾಗಿ ಕಲರ್ಲೆಸ್ ಆಗಿರುವಂಥ ಶಾಸ್ತ್ರೀಜಿ ಬಹಳ ಕಾಲ ಅಧಿಕಾರದಲ್ಲಿ ಇರಲಾರರು ಅನ್ನೋದಷ್ಟೇ ಇವರ ಭಾವನೆಯಾಗಿತ್ತು. 1965ರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ಎಲ್ಲರಿಗೂ ನಿಜವಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಅಂತ ಅರ್ಥ ಆಯಿತು. ಮಿತ್ರರೇ, 1965ರಲ್ಲಿ ಈ ದೇಶದ ಮೇಲೆ ಪಾಕಿಸ್ತಾನ ಏಕಾಏಕಿ ದಾಳಿ ಮಾಡುವಾಗ ಪಾಕಿಸ್ತಾನಕ್ಕೆ ಒಂದಷ್ಟು ಭಾರತದ ಕುರಿತಂತೆ ಅಪನಂಬಿಕೆಗಳಿದ್ದು, ಭಾರತದ ಲೀಡರ್ ಸಮರ್ಥರಾಗಿಲ್ಲ, ಭಾರತ 1962ರಲ್ಲಿ ಚೀನಾದ ಎದುರಿಗೆ ಸೋತಿರುವುದರಿಂದ ಅದರ ಸೈನ್ಯದ ಮೊರಲ್ ಸತ್ತು ಹೋಗಿದೆ, ಬೇಕಾಗಿರುವಷ್ಟು ಸಾಕಾಗುವಷ್ಟು ಅದರ ಬಳಿ ಶಸ್ತ್ರಾಸ್ತ್ರಗಳಿಲ್ಲ, ಹೀಗಾಗಿ ಗೆಲುವು ಸುಲಭ ಅನ್ಕೊಂಡಿತ್ತು. ಆದರೆ ಅದೆಲ್ಲ ಸುಳ್ಳಾಗಿ ಪ್ರೂವ್ ಆಯಿತು. ನನ್ನ ಬಳಿ ಒಂದು ಪುಸ್ತಕ, ಇದೊಂದು ಅದ್ಭುತವಾದ ಕೃತಿ, ಬಹುಶಃ ಈಗ ಸಿಗೋದು ಕಷ್ಟ ಅನ್ಸುತ್ತೆ. ಸಗಾ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಮಮರೇಷನ್ ವಾಲ್ಯೂಮ್. ಈ ವಾಲ್ಯೂಮು 1989 ಜನವರಿಗೆ ರಿಲೀಸ್ ಆಯಿತು. ಸ್ವತಃ ಲಲಿತಾ ಶಾಸ್ತ್ರಿಯವರೇ ಇದನ್ನ ಎಡಿಟ್ ಮಾಡಿದ್ದಾರೆ, ಅಥವಾ ಅವರೇ ಇದರ ಟೋಟಲ್ ಕಮಿಟಿಯ ಹೆಡ್ ಆಗಿದ್ರು ಅನ್ನೋದು ಬಹಳ ಸಂತೋಷದ ಸಂಗತಿ. ಇದರಲ್ಲಿ ಧರ್ಮವೀರ್ ಅನ್ನುವಂಥವರೊಬ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಯೇ ಆಯ್ದುಕೊಂಡು ಕ್ಯಾಬಿನೆಟ್ ಸೆಕ್ರೆಟರಿ ಮಾಡಿಕೊಂಡಂತ IAS ಕ್ಯಾಡರ್ನ ಒಬ್ಬ ಅಧಿಕಾರಿ ಇದರಲ್ಲಿ ತುಂಬಾ ಸುಂದರವಾಗಿ ಬರೀತಾರೆ. It appears that Pakistan's calculations that we were still as ill-equipped and weak as we were in 1962 were based on unreliable information, and to their utter surprise and consternation, they discovered that under the inspiring leadership of the new Prime Minister and Herculean remedial action taken between 1962 and 1965, our defense machinery functioned with surprising efficiency and inflicted a crushing defeat on the Pakistan forces. 62ರಿಂದ 65ರ ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಂಥ ಹರ್ಕ್ಯೂಲಿಯನ್ ಟಾಸ್ಕ್, ಭೀಮ ಪರಾಕ್ರಮ ಹಾಕಿ ಇಡೀ ಭಾರತೀಯ ಸೇನೆಯನ್ನು ಡೆವಲಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅಂತಂದ್ರೆ 1965ರಲ್ಲಿ ಪಾಕಿಸ್ತಾನಕ್ಕೆ ಇಟ್ ವಾಸ್ ಅ ಸರ್ಪ್ರೈಸಿಂಗ್ ಡಿಫೀಟ್. ಸಿಯಾಲ್ಕೋಟ್ನಿಂದ ಭಾರತದೊಳಗೆ ನುಗ್ಗಿ ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕಿಸಬೇಕು ಅಂತ ಆ ಕಡೆಯಿಂದ ಅವರು ಒಳಗೆ ನುಗ್ಗುವಾಗ ಸ್ವಲ್ಪ ನಾವು ಹಿನ್ನಡೆಯನ್ನು ಅನುಭವಿಸಿದಂತ ಜಾಗ ಅದು. ತಕ್ಷಣವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದು ಒಂದು ನಿರ್ಣಯ ತಗೊಂಡ್ರು. ನಿರ್ಣಯ ಏನಿತ್ತು ಗೊತ್ತೇನು? ಆ ಕಡೆ ಸಿಯಾಲ್ಕೋಟ್ನಿಂದ ಅವ್ರು ಬರಬೇಕಾದ್ರೆ ನಾವೊಂದು ಸರ್ಪ್ರೈಸ್ ಅಟ್ಯಾಕ್ ಅನ್ನ ಲಾಹೋರ್ ದಿಕ್ಕಲ್ಲಿ ಮಾಡಬೇಕು ಮತ್ತು ಲೈನ್ ಆಫ್ ಕಂಟ್ರೋಲ್ ಏನು ಬಾರ್ಡರ್ನೇ ಕ್ರಾಸ್ ಮಾಡಬೇಕಾದ ಅಗತ್ಯ ಇದೆ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೋಲ್ಡ್ ಆಗಿ ಹೇಳುವಾಗ ಕ್ಯಾಬಿನೆಟ್ ನಲ್ಲಿರೋರೇ ಧೈರ್ಯ ತೋರಿಸಲಿಲ್ಲ. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆವರ್ ಕೇರ್, ಅವರು ಒಳಗೆ ನುಗ್ಗಿದ್ರು. ಸೈನ್ಯಕ್ಕೆ ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ, ಜಗತ್ತಿನ ಫ್ರೆಟರ್ನಿಟಿಗೆ ಉತ್ತರ ಕೊಡುವ ಜವಾಬ್ದಾರಿ ನನ್ನದ್ದು, ಹೋರಾಟ ಮಾತ್ರ ನಿಮ್ಮದ್ದು ಅಂತ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಹೇಳಿಕೆಯ ಮೂಲಕ ಈ ದೇಶದ ಸೈನಿಕರನ್ನು ಹುರಿದುಂಬಿಸಿದರ ಪರವಾಗಿ ಸಿಯಾಲ್ಕೋಟಿಗೂ ನುಗ್ಗಿದ್ವಿ. ಪೀರ್ ಪಂಜಾಲ್ ಅನ್ನುವಂತ ಅತ್ಯದ್ಭುತವಾದ ಅತಿ ಪ್ರಮುಖವಾದ ಆಯಕಟ್ಟಿನ ಠಾಣ್ಯವನ್ನ ವಶಪಡಿಸಿಕೊಂಡ್ವಿ. ಲಾಹೋರ್ವರೆಗೂ ನುಗ್ಗಿದ್ವಿ. ಆಗ ಕಣ್ಣೀರಿಟ್ಟ ಪಾಕಿಸ್ತಾನ UN ಮುಂದೆ ಕಣ್ಣೀರಿಡ್ತಾ ಗೋಗರ್ದಿದ್ರ ಪರಿಣಾಮವಾಗಿ ನಾವು ಅನಿವಾರ್ಯವಾಗಿ ಸೀಸ್ ಫೈರ್ಗೆ ಒಪ್ಕೊಳ್ಬೇಕಾಗಿ ಬಂತು. ಸೀಸ್ ಫೈರ್ಗೆ ಒಪ್ಕೊಂಡ್ವಿ, ಎರಡು ಕಡೆ ಯುದ್ಧ ನಿಂತ್ಕೊಳ್ತು. ಆದರೆ ಮುಂದೇನು ಎನ್ನುವ ಪ್ರಶ್ನೆ ಇದ್ದಾಗ ನಮ್ಮಿಬ್ಬರ ನಡುವೆ ಸಂಧಾನ ಮಾಡಿಸ್ತೀನಿ ಅಂತ ಮುಂದೆ ಬಂದಿದ್ದು ರಷ್ಯಾ. ಈ ಸಂಧಾನದ ಕಾರಣಕ್ಕೋಸ್ಕರವೇ ರಷ್ಯಾದ ತಾಷ್ಕೆಂಟ್ಗೆ ಈ ದೇಶದ ಪ್ರಧಾನಿ ಹೋಗಿದ್ರು.
ಹೋಗ್ಬೇಕಿತ್ತೋ ಬೇಡವೋ ಅನ್ನೋದು ದೊಡ್ಡ ಪ್ರಶ್ನೆ. ನಾನು ಬಹಳ ಹಿಂದೆ ಯೋಧ ನಮನ ಒಂದರ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಬ್ಬ ಹಿರಿಯರು, ಅವರು ಇದೇ ಯುದ್ಧದಲ್ಲಿ ಹೋರಾಟ ಮಾಡಿದವರು, ತುಂಬಾ ಕಷ್ಟಪಟ್ಟು ಜೀವದ ಹಂಗನ್ನು ತೊರೆದು ಹೋರಾಟ ಮಾಡಿದಂಥ ವ್ಯಕ್ತಿ, ತಾಷ್ಕೆಂಟ್ಗೆ ಸಂಧಾನಕ್ಕೆ ಈ ದೇಶದ ಪ್ರಧಾನಿ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಮನಸ್ಸಿನಲ್ಲಿ ಅನ್ಕೊಂಡ್ರಂತೆ, ಎಂಥ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಇವರು, ನಾವು ಕಷ್ಟಪಟ್ಟು ಗೆಲ್ಲೋದು, ಇವರು ನಮ್ಮನ್ನ ಯುದ್ಧದ ನಂತರ ಟೇಬಲ್ ಅಲ್ಲಿ ಸೋಲಿಸ್ತಾರಲ್ಲ ಅಂತ ಬಹಳ ನೊಂದುಕೊಂಡಿದ್ವಿ ಅಂತ ಅನೇಕರು ಹೇಳ್ತಾರೆ. ಆದರೆ ಶಾಂತಿಯ ಸಂಧಾನಕ್ಕೆ ಅಥವಾ ಸಂಧಾನದ ಪ್ರಕ್ರಿಯೆಗೆ ಮುಂದಾಗುವಂತ ಅಗತ್ಯ ಇತ್ತು. ಅದಕ್ಕೆ ರಷ್ಯಾ ಮುಂದೆ ಬಂದಾಗ ಈ ದೇಶದ ಪ್ರಧಾನಿ ತಾಷ್ಕೆಂಟ್ಗೆ ಹೋಗಲೇಬೇಕಾದ ಅನಿವಾರ್ಯತೆ ಬಂತು. ತಾಷ್ಕೆಂಟ್ನ ಸಂಧಾನಕ್ಕೆ ಹೋಗುವಾಗ ಶಾಸ್ತ್ರಿಜಿ ಒಬ್ಬರೇ ಇರಲಿಲ್ಲ. ಇಲ್ಲಿಂದ ಕಾನ್ಸ್ಪಿರಸಿ ಥಿಯರಿ ಶುರುವಾಗುತ್ತೆ. ಅವ್ರ ಜೊತೆಗೆ ಅಲ್ಲಿಯೇ ಸಹಜವಾಗಿ ಅಂಬಾಸಿಡರ್ ಆಗಿದ್ದಂಥ TN ಕೌಲ್ ಇದ್ರು. TN ಕೌಲ್ ಇಡೀ ಈ ಘಟನೆಯೊಳಗೆ ಕೇಂದ್ರ ಬಿಂದುವಾಗಿ ನಿಲ್ತಾರೆ. ಹೀಗಾಗಿ ಬಹಳ ವಿಶೇಷವಾಗಿರುವಂತಹ ವ್ಯಕ್ತಿ. ಫಾರಿನ್ ಸೆಕ್ರೆಟರಿ CS ಝಾ ಇದ್ರು. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವ ಸ್ವರಣ್ ಸಿಂಗ್ ಇದ್ರು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಸಚಿವ YB ಚವಾಣ್ ಇದ್ರು. ಮೀಡಿಯಾ ಅಡ್ವೈಸರ್ ಕುಲ್ದೀಪ್ ನಯ್ಯರ್ ಇದ್ರು. ಈ ದೇಶದ ಒಬ್ಬ ಶ್ರೇಷ್ಠ ಪತ್ರಕರ್ತ ಅಂತ ಗುರುತಿಸಲ್ಪಡುವ ಕುಲ್ದೀಪ್ ನಯ್ಯರ್ ಇದ್ರು. ಫಿಸಿಷಿಯನ್ ಡಾಕ್ಟರ್ RN ಚುಗ್ ಇದ್ರು. ಇವರ ಹೆಸರು ಉದ್ದಕ್ಕೂ ಬರುತ್ತೆ, ಹೀಗಾಗಿ ಈ ಡಾಕ್ಟರ್ನ ನಾವು ಬಹುಶಃ ನೆನ್ಪಿಟ್ಕೊಳ್ಬೇಕಾದಂತ ಅಗತ್ಯ ಇದೆ. ಸೆಕ್ಯೂರಿಟಿ ಆಫೀಸರ್ R ಕಪೂರ್ ಇದ್ರು. ಪ್ರೈವೇಟ್ ಸೆಕ್ರೆಟರಿ JN ಸಹಾಯ್ ಇದ್ರು. PA ಆಗಿ ಪರ್ಸನಲ್ ಅಸಿಸ್ಟೆಂಟ್ ಆಗಿ MMN ಶರ್ಮಾ ಇದ್ರು. ಹಾಗೂ ಪರ್ಸನಲ್ ಅಟೆಂಡೆಂಟ್ ಆಗಿ ರಾಮನಾಥ್, 20 ವರ್ಷಗಳಿಂದ ರಾಮನಾಥ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೊತೆಗೆ ಇದ್ದು ಅವರ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಿದ್ರು. ಇನ್ಫ್ಯಾಕ್ಟ್ ಅವರ ಊಟ ತಿಂಡಿ ಎಲ್ಲವನ್ನೂ ಅವರೇ ನೋಡ್ಕೊಳ್ತಿದ್ರು. ಹಾಗೆ ವಿಶೇಷವಾಗಿರುವಂತ ಮತ್ತೊಬ್ಬ ವ್ಯಕ್ತಿ ಅಂಬಾಸಿಡರ್ TN ಕೌಲ್ಗೆ ಕುಕ್ ಆಗಿದ್ದಂತ, ಅಡುಗೆ ಭಟ್ಟನಾಗಿದ್ದಂತ ಮೊಹಮ್ಮದ್ ಜಾನ್ ಕೂಡ ಅವತ್ತು ಅಡುಗೆಗೆ ಅಂತ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೊತೆಗೆ ಬಂದಿದ್ರು ಅಂತ. ಮುಂದೇನಾಯ್ತು, ಅವತ್ತಿನ ದಿನ ಏನಾಯ್ತು ಅನ್ನೋದನ್ನ ನಾನು ಮೊದಲೇ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಅದು ಈ ದೇಶದ ಸರ್ಕಾರ ಅದು ಸಂಸತ್ನಲ್ಲಿ ಕೊಟ್ಟಂತ ಹೇಳಿಕೆಯನ್ನ ನಿಮ್ಮ ಮುಂದೆ ಹಾಗಾಗೆ ಇಡ್ತೀನಿ. ಅವತ್ತು ಡಿಕ್ಲರೇಷನ್ಗೆ ಸೈನ್ ಆದ್ಮೇಲೆ, ತಾಷ್ಕೆಂಟ್ ಒಪ್ಪಂದಕ್ಕೆ ಸೈನ್ ಆದಮೇಲೆ, ಪ್ರಾಬಬಲಿ ಇಟ್ ವಾಸ್ ಆನ್ January 11, ಅವತ್ತು ರಾತ್ರಿ ತಮ್ಮ ಕೋಣೆಗೆ ಹೋದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಾವು ಮನೆಗೆ ಬೇಕಾದವ್ರ ಜೊತೆ, ತಮ್ಮ ದೇಶದವ್ರ ಜೊತೆ ಎಲ್ಲ ಮಾತನಾಡಿದ್ರಂತೆ. ದೇಶದಲ್ಲಿ ತಾಷ್ಕೆಂಟ್ ಒಪ್ಪಂದದ ಪರಿಣಾಮಗಳು ಏನಿವೆ ಅಂತ ಕೇಳಿದ್ರು. ಅದರಲ್ಲೂ ಕೆಲವರು ತುಂಬಾ ಕ್ರಿಟಿಕಲ್ ಆಗಿ ಮಾತನಾಡ್ತಾ ಇದ್ದಾರೆ, ಕ್ರಿಟಿಕ್ ಆಗಿ ಮಾತನಾಡ್ತಿದ್ದಾರೆ ಅಂತೆಲ್ಲ ಗೊತ್ತಾದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡ್ರು. ಎಲ್ಲ ಒಂದು ಹಂತಕ್ಕೆ ಬಂತು. ಆನಂತರ ಹಾಲ್ ಕುಡಿದು ಅದೇ ರಾಮನಾಥ್ಗೆ, ತಮ್ಮ ಅಟೆಂಡೆಂಟ್ಗೆ ಒಂದು ಫ್ಲಾಸ್ಕ್ ಅನ್ನು ತೋರಿಸಿ ನೀರು ಬೇಕು ಅಂತ ಕೇಳಿದ್ರು. ಅವನ ಆ ನೀರನ್ನು ಕೊಟ್ಟ. ಅದನ್ನು ಕುಡಿದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಎಲ್ಲ ಫೈಲ್ ಪೇಪರ್ಗಳನ್ನ ಡ್ರಾಯರ್ ಅಲ್ಲಿಟ್ಟು ನೀನು ಹೋಗಿ ಮಲ್ಕೋ ಅಂತ ಹೇಳಿದ್ರು. ಮಲ್ಕೊಂಡ್ರು. ಇದೆಲ್ಲವೂ ಸರ್ಕಾರ ಹೇಳಿದಂತ ಹೇಳಿಕೆ ನಿಮ್ಮ ಮುಂದೆ ಇಡ್ತಿದ್ದೀನಿ. ಆತ ಹೋಗಿ ಮಲ್ಕೊಂಡ ನಂತರ ರಾತ್ರಿ ಸುಮಾರು 1:20 ವೇಳೆಗೆ ರಷ್ಯನ್ ಟೈಮ್, ಬಹುಶಃ ಭಾರತದಲ್ಲಿ ಆಗ 1 ಗಂಟೆ ಆಗಿತ್ತು ಅಂತ ಅಲ್ಲಿನ ಹೇಳಿಕೆಗಳು ಹೇಳ್ತವೆ. ಆ ಹೊತ್ತಿಗೆ ಸರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಕೋಣೆಯಿಂದ ಹೊರಗೆ ಬಂದ್ರಂತೆ. 4-6 ಹೆಜ್ಜೆ ನಡ್ಕೊಂಡು ಬಂದ್ರೆ ಅವರ ಎದುರುಗಡೆನೆ ಅವರ ಫಿಸಿಷಿಯನ್ ಮಲ್ಕೊಳ್ಳುವಂತ ಜಾಗ ಇತ್ತು. MMN ಶರ್ಮಾ ಅಲ್ಲಿರ್ತಿದ್ರು. ಇಫ್ ನಾಟ್ ರಾಂಗ್, ಪ್ರೈವೇಟ್ ಸೆಕ್ರೆಟರಿ JN ಸಹಾಯ್ ಕೂಡ ಅಲ್ಲಿರ್ತಿದ್ರು ಅನ್ಸುತ್ತೆ. ಅವ್ರು ಆಗ್ತಾನೆ ಮಲಗಬೇಕು ಅಂತ ಹೋದಾಗ ತಮ್ಮ ಕೋಣೆಯ ಹೊರಗಡೆ ಒಂದು ಆಕೃತಿ ತಿರುಗಾಡದಂತೆ ಅವರಿಗೆ ಕಾಣ್ತಾ ಇತ್ತು. ತಕ್ಷಣ ಏನು ಅಂತ ನೋಡೋದ್ರ ವೇಳೆಗೆ ನೈಟ್ ವೇರ್ ನಲ್ಲೇ ಇದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಾಗಲನ್ನು ಬಡಿಯೋದು ಕಾಣ್ತು. ಬಾಗಲ್ ತೆಗೆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದೆ ಹಿಡ್ಕೊಂಡು ಪಕ್ಕದಲ್ಲೇ ಹೋಗಿ ಕುಳಿತಿದ್ದನ್ನು ನೋಡಿದ್ರು. ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅವರು ಗೊತ್ತಾಯ್ತು ಏನೋ ಸಮಸ್ಯೆ ಆಗ್ತಿದೆ ಅಂತ. ಗೊತ್ತಾದ ನಂತರ ಅವರಿಗೆ ಇಂಜೆಕ್ಷನ್ ಕೊಡ್ಲಾಯ್ತು. ಇಂಜೆಕ್ಷನ್ ಕೊಡುವಾಗ RN ಚುಗ್ ಹೇಳಿದ್ರಂತೆ, ಬಾಬೂಜಿ ನೀವು ನಂಗೆ ತುಂಬಾ ಸಮಯ ಕೊಡ್ಲೇ ಇಲ್ಲ ಅಂತ. ಬಹುಶಃ ಅಷ್ಟರೊಳಗೆ ಅವ್ರು ತೀರ್ಕೊಂಡಿದ್ದಿರಬಹುದು. ಆದರೆ ಸರ್ಕಾರದ ಅಂಕಿಅಂಶಗಳು ಅಥವಾ ಸರ್ಕಾರದ ಹೇಳಿಕೆ ಹೇಳುವ ಪ್ರಕಾರ ಅದಾದ ನಂತರ ಅವರನ್ನು ನೋಡ್ಕೊಳ್ಳಿಕ್ಕೆ ಇದ್ದಂತ ಒಬ್ಬ ಡಾಕ್ಟರ್ ಬಂದ್ರು. ಆ ಡಾಕ್ಟರ್ ಹೆಸರು ಎವೆಜೇನಿಯಾ ಎರೆಮೊಂಕೋ ಅನ್ನುವಂತ ರಷ್ಯನ್ ಲೇಡಿ ಡಾಕ್ಟರ್ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೋಡಿದ್ರು. ಉಳಿಸ್ಕೊಳ್ಳೋ ತುಂಬಾ ಪ್ರಯತ್ನ ಮಾಡಲಾಯಿತು. ವಿಶೇಷವಾದ ಎಲ್ಲ ಡಾಕ್ಟರ್ಗಳು ಬಂದರು. ಕೊನೆಗೂ ಸುಮಾರು 3:30 ವೇಳೆಗೆ, ಇನ್ಫ್ಯಾಕ್ಟ್ 1:30 ಅಷ್ಟೊತ್ತಿಗೆ ಅವರು ತೀರ್ಕೊಂಡಾಗಿತ್ತು. 3:30 ವೇಳೆಗೆ ಡಿಕ್ಲೇರ್ ಮಾಡಲಾಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೀರ್ಕೊಂಡಿದ್ದಾರೆ ಅಂತ. ಅದಾದ ನಂತರ ಬೇಗ ಅವರ ಶವವನ್ನ ಭಾರತಕ್ಕೆ ತರಬೇಕಾಗಿರುವಂತ ಎಲ್ಲ ತಯಾರಿಯನ್ನು ಮಾಡಲಾಯಿತು. ರಷ್ಯನ್ ಫ್ಲೈಟ್ ನಲ್ಲಿ ಭಾರತಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದೇಹವನ್ನ ಹೊತ್ಕೊಂಡು ಬರಲಾಯಿತು. ಮಧ್ಯಾಹ್ನ 2:30 ವೇಳೆಗೆ ಅದು ಭಾರತವನ್ನ ತಲುಪಿತು. ಇಷ್ಟು ಸರ್ಕಾರ ಕೊಟ್ಟಂತ ಹೇಳಿಕೆಗಳು. ಹಾಗಿದ್ಮೇಲೆ ಒಟ್ಟಾರೆ ಕಾನ್ಸ್ಪಿರಸಿ ಥಿಯರಿ ಎಲ್ಲಿದೆ, ಇದರ ಒಟ್ಟಾರೆ ಪ್ರಾಬ್ಲಮ್ ಎಲ್ಲಿದೆ, ಅದನ್ನು ಹುಡುಕಿ ತೆಗೆಯುವಂತ ಪ್ರಯತ್ನ ಮಾಡ್ತೀನಿ. ಈ ದೇಶದಲ್ಲಿ ಅಧಿಕಾರದ ಹೊಸ್ತಿಲಲ್ಲಿರುವಂತ, ಪ್ರಧಾನಿ ಆಗಬಲ್ಲಂತ ಸಮರ್ಥ ಕ್ಯಾಂಡಿಡೇಟ್ ಆಗಿರುವಂತ ಅಥವಾ ಮುಂದೆ ಆ ಥರದೊಂದು ಸಾಮರ್ಥ್ಯವನ್ನು ತೋರಬಲ್ಲಂಥವರು ಸಾಯೋದು ಬಹಳ ಹೊಸ ಸಂಗತಿ ಏನಲ್ಲ. ಸಂಜಯ್ ಗಾಂಧಿ ತೀರ್ಕೊಂಡ್ರು,
ಶ್ಯಾಮ್ ಪ್ರಸಾದ್ ಮುಖರ್ಜಿ ಈ ದೇಶದ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ತೋರಿಸಬಹುದಾಗಿದ್ದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ತೀರ್ಕೊಂಡ್ರು. ಮಾಧವರಾವ್ ಸಿಂಧಿಯಾ ಕಾಂಗ್ರೆಸ್ಸಿನ ಒಳಗಡೆ ಇದ್ದವರು, ಅವರು ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ರಾಜೇಶ್ ಪೈಲಟ್ ಆಕ್ಸಿಡೆಂಟಲ್ಲಿ ಹೋದ್ರು. ಜಿತೇಂದ್ರ ಪ್ರಸಾದ್ ಹೋದ್ರು. ಯಾರು ಸಾಮಾನ್ಯವಾದವರಲ್ಲ, ಎಲ್ರಿಗೂ ಸಮರ್ಥವಾದಂಥ ವ್ಯಕ್ತಿತ್ವ ಇದ್ದಂಥವರು ಮತ್ತು ಪ್ರಧಾನಿ ಹುದ್ದೆಗೆ ಏಬಲ್ ಕ್ಯಾಂಡಿಡೇಟ್ ಅಂತ ಗುರುತಿಸಲ್ಪಟ್ಟವರೆಲ್ಲ ಆಯಾ ಕಾಲಘಟ್ಟದಲ್ಲಿ ತೀರ್ಕೊಂಡ್ರು. ಗೊತ್ತಿಲ್ಲ ಇದು ಸಹಜವಾದ ಸಾವುಗಳು ಅಥವಾ ಇದರ ಹಿಂದೆ ಯಾರದ್ದಾದರೂ ಕೈವಾಡ ಇತ್ತು ಅನ್ನೋದನ್ನ ಕಾಲಗರ್ಭದಲ್ಲಿ ಹುದುಗು ಹೋಗಿರುವಂತಹ ಸತ್ಯವನ್ನ ತೆಗಿಬೇಕು ಅಷ್ಟೇ. ಆದರೆ ಶಾಸ್ತ್ರಿಜಿದ್ ಹಾಗಾಗಬಾರ್ದಾಗಿತ್ತು ಅಂತ ಈಗಲೂ ಕೂಡ ನೆನಪಿಸ್ಕೊಂಡ್ರೆ ಅನ್ಸುತ್ತೆ. 14ನೇ ತಾರೀಕು ಫೆಬ್ರವರಿ ಅವರ ದೇಹ ಭಾರತಕ್ಕೆ ಬಂದಿದ್ದು ಜನವರಿ 11. ಒಂದು ತಿಂಗಳ ನಂತರ 14ನೇ ತಾರೀಕು ಫೆಬ್ರವರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜ್ಯಸಭೆಯಲ್ಲಿ ಜೋರಾಗಿ ಕೂಗಾಡಿದ್ರು. ಇನ್ಫ್ಯಾಕ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮನಸ್ಸಿನಲ್ಲಿ ಒಂದು ನೋವಿತ್ತು. ಯಾಕೆಂದ್ರೆ ತಾಷ್ಕೆಂಟ್ ಒಪ್ಪಂದವನ್ನ ತುಂಬಾ ತೀವ್ರವಾಗಿ ವಿರೋಧಿಸಿದವರಲ್ಲಿ ಅಟಲ್ಜಿ ಒಬ್ಬರಿದ್ರು. ಬಹುಶಃ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಇಂದ ತೀರಿಕೊಂಡಿದ್ದೆ ಆದರೆ ತನ್ನ ಮಾತುಗಳ ಪ್ರಭಾವವೇ ಆಗಿರಬಹುದಾ ಅಂತ ನೋವು ಅಟಲ್ಜಿ ಅವರಿಗೆ ಇದ್ದಿರಬಹುದು ಅಂತ ಒಂದು ಕ್ಷಣ ಅನಿಸುತ್ತೆ. ಆದರೆ ಅಟಲ್ಜಿ ಅವರು ಇಡೀ ಕೇಸಿನ ಆಳಕ್ಕೆ ಹೊಕ್ಕು ಒಂದು 3-4 ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ರು. ಮೊದಲು ಅವರು ಕೇಳಿದ ಪ್ರಶ್ನೆ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎದೆನೋವು ಬರುತ್ತೆ ಅಂತ ತಮ್ಮ ಕೋಣೆಯಿಂದ ಹೊರಗೆ ಬಂದು ಒಂದಷ್ಟು ದೂರ ನಡ್ಕೊಂಡು ಹೋಗಿ ಡಾಕ್ಟರ್ ಇರುವಂತ ಕೋಣೆಯ ಬಾಗಿಲು ಬಡಿಯುವಂತ ಪ್ರಸಂಗ ಏಕೆ ಬಂತು? ಒಬ್ಬ ಪ್ರಧಾನಿಯ ಕೋಣೆಯಲ್ಲಿ ಒಂದು ಬಜರ್ ಇರಲಿಲ್ವಾ? ಅದನ್ನು ಒತ್ತಿದ ತಕ್ಷಣ ಎಲ್ಲರೂ ಬರುವಂತ ಪರಿಸ್ಥಿತಿ ಇರಲಿಲ್ವಾ? ಯಾಕೆ ಹೀಗಾಯ್ತು ಎನ್ನುವ ಮೊದಲನೇ ಪ್ರಶ್ನೆ ಕೇಳಿದ್ರು. ತಕ್ಷಣ ಸ್ವರಣ್ ಸಿಂಗ್ ಯಾರು ವಿದೇಶಾಂಗ ಸಚಿವರಾಗಿದ್ದರೋ ಅವ್ರು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೋಣೆಯಲ್ಲಿ 3 ಫೋನ್ ಇತ್ತು. ಈ ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಇದರ ಕುರಿತಂತೆ ಮಾತಾಡಲಿಕ್ಕಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೋಣೆಯಲ್ಲಿ 3 ಫೋನ್ಗಳಿತ್ತು. ಒಂದು ಲೋಕಲ್ ಕಾಲ್ ಮಾಡಲಿಕ್ಕೆ, ಮತ್ತೊಂದು ಇಂಟರ್ನ್ಯಾಷನಲ್ ಕಾಲಿಗೋಸ್ಕರ. ಅದು ಬಿಟ್ಟು 3ನೇದೊಂದು ಫೋನ್ ಎತ್ತಿದ ತಕ್ಷಣ ಅದು ಪರ್ಸನಲ್ ಅಟೆಂಡೆಂಟ್ಗೆ, ಪರ್ಸನಲ್ ಅಸಿಸ್ಟೆಂಟ್ಗೆ ಮತ್ತು ಡಾಕ್ಟರ್ಗಳಿಗೆ ಏಕಕಾಲಕ್ಕೆ ಬಜರ್ ಹೋಗುವಂತ ವ್ಯವಸ್ಥೆ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅನೇಕ ಬಾರಿ ಬಳಸಿದ್ರು. ಅವತ್ತು ಮಾತ್ರ ಯಾಕೆ ಬಳಸಲಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಲಾಯಿತು. ಅಟಲ್ಜಿ ಮುಂದಿನ ಪ್ರಶ್ನೆ ಕೇಳಿದ್ದು, ಹಾಲು ಕೊಟ್ಟವರು ಯಾರು? ಎಲ್ಲರಿಗೂ ಈಗ ಡೌಟ್ ಇದ್ದಿದ್ದು ವಿಷಪ್ರಾಶನವಾಗಿದೆ ಅನ್ನೋದಾದ್ರೆ ಹಾಲಿನ ಮೂಲಕವೇ ವಿಷ ಹೋಗಿರಬೇಕು, ಕೊಟ್ಟವರು ಯಾರು ಅಂತ. ಮತ್ತು 3ನೇದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದಾಗಲೂ ಅವರಿಗೆ ಆಕ್ಸಿಜನ್ ವ್ಯವಸ್ಥೆ ಯಾಕೆ ಮಾಡಿಟ್ಟಿರಲಿಲ್ಲ? ಆಕ್ಸಿಜನ್ ಇದ್ದಿದ್ರೆ ಬದುಕುವ ಸಾಧ್ಯತೆ 20% ಜಾಸ್ತಿ ಆಗಿರ್ತಿತ್ತಲ್ಲ ಅನ್ನುವ ಪ್ರಶ್ನೆಯನ್ನ ಎಲ್ಲರೂ ಕೇಳಿದ್ರು. ಆದರೆ ಸರ್ಕಾರ ಯಾವುದಕ್ಕೂ ಸಮರ್ಥವಾಗಿ ಉತ್ತರ ಕೊಡುವಂತೆ ಕಾಣಲಿಲ್ಲ. ಇದೇ ಹೊತ್ತಿಗೆ ಸರಿಯಾಗಿ ರಷ್ಯಾದ KGB ಏಜೆಂಟ್ಗಳಿಂದ ಬೆಂಬಲಿತವಾಗಿದ್ದಂಥ ಅವತ್ತಿನ ಫೇಮಸ್ ಟ್ಯಾಬ್ಲಾಯ್ಡ್ ಬ್ಲಿಟ್ಸ್ ಅಂತ ಅದರ ಹೆಸರು, ಆ ಬ್ಲಿಟ್ಸ್ ಅನ್ನೋ ಪತ್ರಿಕೆ ಶಾಸ್ತ್ರಿಜಿಯವರ ಒಂದು ಪತ್ರವನ್ನು ಪ್ರಕಟಿಸಿತು. ಇದು ಶಾಸ್ತ್ರಿಜಿಯವರು ತಾವು ತಾಷ್ಕೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಾಬಬಲಿ ಜನವರಿಯ ಆರಂಭದಲ್ಲಿ ಬರೆದಂತ ಪತ್ರ ಅಂತ ಅದು ಹೇಳ್ಕೊಳ್ತು. ಆ ಪತ್ರದಲ್ಲಿ ಶಾಸ್ತ್ರಿಜಿ ಹೇಳಿದ್ರು, ನಾನು ಪೀಸ್ ಸಂಧಾನಕ್ಕೋಸ್ಕರ, ಶಾಂತಿಯ ಸಂಧಾನಕ್ಕೋಸ್ಕರ ಹೋಗ್ತಿದ್ದೀನಿ. ಭಾರತ ಮತ್ತು ಪಾಕಿಸ್ತಾನ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಒಂದು ಸಂಧಾನ ಮಾಡ್ಕೊಂಡು ಬರ್ತೀನಿ. ಇಡೀ ಜಗತ್ತು ಚೆನ್ನಾಗಿರಬೇಕು ಅನ್ನುವ ಕಲ್ಪನೆಯ ಬ್ಲಾ ಬ್ಲಾ ಎಲ್ಲ ಸಂಗತಿಗಳನ್ನ ಅದರಲ್ಲಿ ಶಾಸ್ತ್ರಿಜಿ ಬರೆದಿದ್ರು ಅಂತ ಅದು ಪ್ರಕಟಿಸಿತು. ಇದು ಒಂದು ಹಂತದಲ್ಲಿ ಶಾಸ್ತ್ರಿಜಿಯವರ ವಿಚಾರಧಾರೆಯನ್ನ ಕಾಪಾಡಿಕೊಂಡು ಹೋಗಬೇಕು ಎನ್ನುವಂತ ಭಾವವನ್ನ ಜನಮಾನಸದಲ್ಲಿ ಜಾಗೃತ ಮಾಡಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಇದಾದ ಕೆಲವೇ ದಿನಗಳಲ್ಲಿ ಲೆಬನೀಸ್ನ ಪತ್ರಿಕೆಯೊಂದು ಜಮಾಜ್ ಅನ್ನುವಂಥ ಪತ್ರಿಕೆ, ಜಮಾಜ್ ಅನ್ನೋ ಒಂದು ಪತ್ರಿಕೆ, ಆ ಪತ್ರಿಕೆ 3 ಸಂಗತಿಗಳನ್ನು ವಿಶೇಷವಾಗಿ ಹೈಲೈಟ್ ಮಾಡ್ತು. ಮೊದಲನೇದು, ಈ ಇಡೀ ಪ್ರಕರಣಕ್ಕೆ ಕಾರಣ ಏನು ಅಂತಂದ್ರೆ 1965ರ ಯುದ್ಧದ ವೇಳೆಗೆ ಸೋವಿಯತ್ ರಷ್ಯಾ ನಮಗೆ ಸಪ್ಲೈ ಮಾಡಿದ ರಾಕೆಟ್ಗಳು ಸಬ್ ಸ್ಟ್ಯಾಂಡರ್ಡ್ಸ್ ಆಗಿದ್ವು. ಹೀಗಾಗಿ ನಾವು ಅನೇಕ ಕಡೆ ಪಾಕಿಸ್ತಾನದ ಎದುರಿಗೆ ಮುಖಭಂಗ ಏನು ಅನುಭವಿಸಂತಾಯಿತು ಅನ್ನೋದು ಶಾಸ್ತ್ರಿಜಿಗೆ ಗೊತ್ತಾಗಿತ್ತು. ಹೀಗಾಗಿ ಶಾಸ್ತ್ರಿಜಿ ಸೋವಿಯತ್ ರಷ್ಯಾದ ವಿರುದ್ಧ ಕೆಂಡ ಕಾರ್ತಾ ಇದ್ರು ಅಂತ ಅದು ಬರೀತು. ಎರಡನೇದು ಹೇಳ್ತು, ತಾಷ್ಕೆಂಟ್ ಒಪ್ಪಂದ ಒಂದು ಹೋಗ್ಸು, ಪಾಕಿಸ್ತಾನ ಮತ್ತು ಇಂಡಿಯಾದ ಮೇಲೆ ರಷ್ಯಾ ತನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರವೇ ಈ ತರದೊಂದು ಪ್ರಯತ್ನ ಮಾಡಿತು ಅಂತ ಬರೀತು. 3ನೇದು, ಶಾಸ್ತ್ರಿಜಿಯವರ ಲೆಟರ್ ಅನ್ನ ಏನು ಬ್ಲಿಟ್ಸ್ ಪಬ್ಲಿಷ್ ಮಾಡಿದೆ ಅದೇ ಫೋರ್ಜ್ ಮಾಡಿರುವಂತ ಲೆಟರು, ಅದು ಸತ್ಯವಾದ ಲೆಟರ್ ಅಲ್ಲ ಅಂತ ಹೇಳ್ಬಿಡ್ತು. ಯಾವಾಗ ಈ ಸುದ್ದಿ ಲೆಬನೀಸ್ ಪತ್ರಿಕೆಯಲ್ಲಿ ಬಂದು ಹೋಗಿದ್ರೆ ಯಾರೂ ಗಮನಿಸ್ತಿರ್ಲಿಲ್ಲ. ಆದರೆ ಇದೇ ದೇಶದಲ್ಲಿ MP ಆಗಿದ್ದ ಪಿಲು ಮೂಡಿ ಅನ್ನುವಂಥ ಒಬ್ಬ MP ಅವರು ತಮ್ಮ ಪತ್ರಿಕೆಯಲ್ಲಿ ಇದನ್ನ ನೀಟಾಗಿ ಬರೆದು ಆ ಪತ್ರ ಸತ್ಯವೋ ಸುಳ್ಳೋ ಅನ್ನೋದನ್ನ ಎನ್ಕ್ವೈರಿ ಮಾಡಬೇಕು ಅಂತ ಪತ್ರಿಕೆಯಲ್ಲಿ ಕೇಳಿದರು. ಇದು ಭಾರಿ ದೊಡ್ಡ ಗಲಾಟೆ ರೈಸ್ ಮಾಡ್ತು. ಇದಾಗಿದ ತಕ್ಷಣ ಅಬಿದ್ ಅಲಿ ಅನ್ನುವಂಥ ಒಬ್ಬ MP ಇದರ ಕುರಿತಂತೆ ಗಲಾಟೆ ಮಾಡ್ತಾ, ಈ ಪತ್ರ ಸರಿ ಹೌದೋ ಅಲ್ವೋ, ಇದು ಫೇಕೋ ಅಥವಾ ಒರಿಜಿನಲ್ ಅನ್ನೋದನ್ನ ನೀವು ಗಮನಿಸಬೇಕು ಅಂತ ಕೇಳಿದ ತಕ್ಷಣ
ಇಂದಿರಾ ಗಾಂಧಿ ಇದು ಮುಗಿದ ಅಧ್ಯಾಯ, ಇದರ ಬಗ್ಗೆ ನಾವಿನ್ನು ಚರ್ಚೆಗೆ ಹೋಗೋದಿಲ್ಲ ಅಂತ ಅಂದ್ಬಿಟ್ರು. ಯಾವಾಗ ಒಂದು ಫೇಕ್ ಪತ್ರದ ಕುರಿತಂತೆ ಒಂದು ಪತ್ರಿಕೆಯಲ್ಲಿ ಬಂದಿರುವಂತ ಧೈರ್ಯವಾಗಿ ಇದು ಶಾಸ್ತ್ರಿಯವರು ತನಗೆ ಬರೆದ ಪತ್ರ ಅಂತ ಹೇಳುವಂತ ವಿಚಾರವನ್ನು ಒಂದು ಪತ್ರಿಕೆ ಪ್ರಕಟಿಸಿದಾಗ ಸರ್ಕಾರವಾಗಿ ಅದರ ಕುರಿತಂತೆ ಎನ್ಕ್ವೈರಿ ಮಾಡುವಂತ ಧೈರ್ಯವನ್ನು ತೋರಿಸ್ತಾ ಇಲ್ಲ ಅಂತಂದ್ರೆ ದಾಲ್ಮೆ ಕುಚ್ ಕಾಲಾ ಹೈ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದ್ದು ಆಗ್ಲೇ. ಸಹಜ ಸಾವು ಅಂತ ಅನ್ಕೊಂಡಿದ್ದು ಯಾವಾಗ ಇಡೀ ಸರ್ಕಾರ ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಿತ್ತೋ ಆಗ ಇದ್ರ ಹಿಂದೆ ಎಲ್ಲರೂ ಬೀಳ್ಲಿಕ್ಕೆ ಶುರು ಮಾಡಿದ್ರು. ಆದರೂ 67ರಿಂದ ಮುಂದೆ 3 ವರ್ಷಗಳ ಕಾಲ ಇಡೀ ಕೇಸ್ ಸೈಲೆಂಟ್ ಆಗ್ಬಿಡ್ತು. ಇನ್ಫ್ಯಾಕ್ಟ್ ಇಂದಿರಾ ಗಾಂಧಿ ಮತ್ತು ಅವರ ಟೀಮ್ಗೆ ಯಾವುದನ್ನು ಹೇಗೆ ಸೈಲೆಂಟ್ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸೈಲೆಂಟ್ ಮಾಡೋದು ದೊಡ್ಡ ಸಂಗತಿಯಾಗಿರಲಿಲ್ಲ. ಆದರೆ 1970ರಲ್ಲಿ 2 ಪತ್ರಿಕೆ, ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖವಾಣಿಯಾಗಿದ್ದ ಆರ್ಗನೈಸರ್, ಮತ್ತೊಂದು ಇಂಡಿಯನ್ ಮಾನಿಟರ್, ಈ 2 ಪತ್ರಿಕೆ ಮತ್ತೆ ಈ ಕೇಸಿನ ಕುರಿತಂತೆ ವಿಸ್ತೃತವಾಗಿ ಈ ಕೇಸಿನ ಚರ್ಚೆ ನಡಿಬೇಕು ಅಂತ ಮಾತಾಡಲಿಕ್ಕೆ ಶುರು ಮಾಡಿದಾಗ ಮತ್ತೆ ಬಾಲ್ ರೋಲ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತು. ರಾಜ್ಯಸಭಾದಲ್ಲಿ ಈ ವಿಚಾರವನ್ನು ಹಿಡ್ಕೊಂಡು ಬಹುಶಃ ಆರ್ಗನೈಸರ್ ಮತ್ತು ಇಂಡಿಯನ್ ಮಾನಿಟರ್ 2 ಪತ್ರಿಕೆಯನ್ನು ಹಿಡ್ಕೊಂಡು ರಾಜನಾರಾಯಣ್, ಟಿ.ಎನ್. ಸಿಂಗ್ ಮತ್ತು ದಾಹ್ಯಾಬಾಯಿ ಪಟೇಲ್ ಗಲಾಟೆ ಶುರು ಮಾಡಿದರು. ರಾಜನಾರಾಯಣ್ ನಿಮ್ಗೆ ಗೊತ್ತಿರಬೇಕು, ಆನಂತರದ ದಿನಗಳಲ್ಲಿ ಇಂದಿರಾ ಗಾಂಧಿ ತಾವು ಮಾಲ್ ಪ್ರಾಕ್ಟೀಸ್ ಮಾಡಿ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಕೋರ್ಟಿಗೆ ಹೋಗಿ ತಾವು ಗೆದ್ದು ಇಂದಿರಾ ಗಾಂಧಿನ ಅವರು ಈ ಎಲೆಕ್ಷನ್ ಪ್ರಾಸೆಸ್ ಇಂದನೇ ಹೊರಗಿಡಬೇಕಾದಂಥ ಕೆಲಸ ಎಲ್ಲ ನಡೆದಿತ್ತಲ್ಲ, ಅದರ ಮುಂಚೂಣಿಯ ನೇತೃತ್ವ ವಹಿಸಿದಂಥವ್ರು ರಾಜನಾರಾಯಣ್ ಇಡೀ ಕೇಸ್ನಲ್ಲಿ ತಾವು ಮುಂದೆ ಹೋಗಿ ನಿಂತ್ಕೊಂಡ್ರು. ಅದರ ಜೊತೆಗೆ ದಾಹ್ಯಾಬಾಯಿ ಪಟೇಲ್, ಬಹಳ ಜನರಿಗೆ ಹೆಸರೇ ಗೊತ್ತಿರಲಿಕ್ಕಿಲ್ಲ, ಸರ್ದಾರ್ ಪಟೇಲ್ರ ಮಗನಾಗಿದ್ದ ಈ ದಾಹ್ಯಾಬಾಯಿ ಪಟೇಲ್ ಎಲ್ಲೂ ತನ್ನ ತಂದೆ ಹೆಸರು ಹೇಳ್ಕೊಂಡು ಬಂದವರಲ್ಲ. ಆದರೆ ಈ ಕೇಸಿನಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟಕ್ಕೆ ಮುಂದೆ ನಿಂತ್ಕೊಂಡ್ರು. ಡೆಪ್ಯೂಟಿ ಚೇರ್ಮನ್ ಅವತ್ತಿನ ದಿನದ ಖೋಬ್ರಗಡೆ ಏನು ಹೇಳಿದ್ರು ಅಂತಂದ್ರೆ, ಇದಕ್ಕೆಲ್ಲ ನಾವು ಮಾತುಕತೆಗೆ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ತುಂಬಾ ಸೀರಿಯಸ್ ಮ್ಯಾಟರ್ ಅಲ್ಲ ಅನ್ನೋ ಥರದ ಮಾತಾಡಿದ ತಕ್ಷಣ ಈ 3ಗಷ್ಟೇ ಅಲ್ಲದೆ ಉಳಿದ ಎಂಪಿಗಳಿಗೂ ಕೋಪ ಬಂತು. ಈ ದೇಶದ ಒಬ್ಬ ಪ್ರಧಾನಿಯಾಗಿದ್ದವರು, ಈ ದೇಶದ ಒಬ್ಬ ಸ್ವಾಭಿಮಾನಿ ಪ್ರಧಾನಿ ಅಂತ ಅನಿಸ್ಕೊಂಡವರು ಅವರ ಸಾವಿನ ಕುರಿತಂತೆ ಚರ್ಚೆ ಕೊಡೋದಿಲ್ಲ ಅಂತಂದ್ರೆ ಹೇಗೆ ಅನ್ನೋ ಕಾರಣಕ್ಕೋಸ್ಕರ ಇವರು ಇಡೀ ರಾಜ್ಯಸಭೆಯಲ್ಲಿ ಗದ್ದಲ ಶುರುವಾದ ಮೇಲೆ ಒಂದು ದಿನ ಅದಕ್ಕೋಸ್ಕರ ನಿಗದಿಪಡಿಸಲಾಯಿತು. ಅದಕ್ಕೆ ಅರ್ಧ ಗಂಟೆ ಚರ್ಚೆಗೆ ಅಂತ ಅವಕಾಶ ಕೊಡಲಾಯಿತು. ಬಿಲೀವ್ ಮೀ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿನ ಕುರಿತಂತೆ ಚರ್ಚೆಗೆ ಕೊಟ್ಟ ಸಮಯ ಅರ್ಧ ಗಂಟೆ ಮಾತ್ರ. ಈಗ ಟಿ.ಎನ್. ಸಿಂಗ್ ಅವರು ಮಾತನಾಡ್ತಾ ಲೋಹಿಯಾ ಅವರ ಮಾತಿನ ಆಧಾರವನ್ನು ಹಿಡ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದ ಕೋಣೆಯ ಫೋಟೋ ನಾನು ನೋಡಿದ್ದೀನಿ, ಆ ಫೋಟೋದೊಳಗೆ ಟೆಲಿಫೋನ್ಗಳೇ ಇರಲಿಲ್ಲ ಅಂತ ಲೋಹಿಯಾ ಅವರು ಹೇಳಿದ ಮಾತನ್ನ ಟಿ.ಎನ್. ಸಿಂಗ್ ಮುಂದಿಟ್ರು. ಟೆಲಿಫೋನ್ ಇದೆ ಅಂತ ಸರ್ಕಾರ ಹೇಳಿತ್ತಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇಲ್ಲಿ ಟೆಲಿಫೋನ್ ಇದೆ ಅಂತ ಸ್ವರಣ್ ಸಿಂಗ್ ಅವರು ಹೇಳಿದ್ರು, ಆದರೆ ಟೆಲಿಫೋನೇ ಇರಲಿಲ್ಲ ಅಂತ ಫೋಟೋದಲ್ಲಿ ತೋರಿಸ್ತಿದೆ ಏನು ಅಂತ ಮೊದಲನೇ ಪ್ರಶ್ನೆ ಮುಂದಿಟ್ರು. ಎರಡನೇದವ್ರು ಹೇಳಿದ್ರು, ರಷ್ಯನ್ ಲೇಡಿ ಡಾಕ್ಟರು ಸರ್ಕಾರದ ಪ್ರಕಾರ ಆಕೆ ಬಂದು ಉಳಿಸ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಟ್ಲು ಅಂತೆಲ್ಲ ಸರ್ಕಾರ ಹೇಳ್ತು, ಆದರೆ ಆನಂತರದ ಡೆತ್ ಸರ್ಟಿಫಿಕೇಟ್ ನಲ್ಲಿ ರಷ್ಯನ್ ಲೇಡಿ ಡಾಕ್ಟರ್ ಸಿಗ್ನೇಚರ್ ಇರಲಿಲ್ವಲ್ಲ, ಯಾಕೆ ಎನ್ನುವಂತ ಎರಡನೇ ಗಂಭೀರವಾದ ಪ್ರಶ್ನೆ ಮೇಲಕ್ಕೆ ಬಂತು. ಇನ್ನು ಮೂರನೇ ಪ್ರಶ್ನೆ ಟಿ.ಎನ್. ಸಿಂಗ್ ಕೇಳಿದ್ದು, ಯಾವ ಮೊಹಮ್ಮದ್ ಜಾನ್ ಟಿ.ಎನ್. ಕೌಲ್ರ ಅಡಿಗೆ ಭಟ್ಟನಾಗಿದ್ನೋ ಅವನು ಆನಂತರದಿಂದಲೇ ಕಾಣೆ ಆಗ್ಬಿಟ್ನಲ್ಲ, ಎಲ್ಲಿಗೆ ಹೋದ ಅನ್ನೋ ಪ್ರಶ್ನೆ ಕೇಳಿದ್ರು. ಮಹಾವೀರ್ ಪ್ರಸಾದ್ ಭಾರ್ಗವ್ ಅನ್ನುವಂತ ಮತ್ತೊಬ್ಬ ಎಂಪಿ ಮಾತಾಡ್ತಾ ಅವ್ರು ಹೇಳಿದ್ರು, ಹಾರ್ಟ್ ಪೇಷಂಟ್ ಅಂತ ಗೊತ್ತಿದ್ರು ಅಲ್ಲಿ ಆಕ್ಸಿಜನ್ ಇಟ್ಟಿರಲಿಲ್ಲ, ಹಾಗೆ ಎಲ್ಲರೂ ಉಳ್ಕೊಂಡಂತ ಹೋಟೆಲ್ನಲ್ಲಿ ಸಹಜವಾಗಿ ಮಾಡೋದು ಹಾಗೆ ಎಲ್ಲರ ಜೊತೆಗೆ ಉಳಿಸಬೇಕಾಗಿತ್ತು. ಎಲ್ಲರೂ ಉಳ್ಕೊಂಡಂತ ಹೋಟೆಲ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಉಳಿಸದೆ ಅಲ್ಲಿಂದ ದೂರದಲ್ಲಿದ್ದಂತ ಇನ್ನೊಂದು ಪ್ರತ್ಯೇಕ ವಿಲ್ಲಾದಲ್ಲಿ ಯಾಕೆ ಉಳಿಸಿದ್ರು, ವಿಲ್ಲಾನ ಢಾಚಾ ಅಂತ ಅಲ್ಲಿನವ್ರು ಕರೀತಾರೆ, ಆ ಢಾಚಾದಲ್ಲಿ ಯಾಕೆ ಉಳಿಸಿದ್ರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಮೂರನೇ ಪ್ರಶ್ನೆ ಅವರು ಕೇಳಿದ್ದು ಗಂಭೀರವಾದ ಪ್ರಶ್ನೆ ಮಿತ್ರರೇ, ಇದರ ಕುರಿತಂತೆ ಎಲ್ಲ ಕಡೆ ಚರ್ಚೆ ನಡೆಯುತ್ತೆ. ಈ ಪ್ರಶ್ನೆಯನ್ನ ಮಹಾವೀರ್ ಪ್ರಸಾದ್ ಭಾರ್ಗವ್ ಕೇಳಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶಕ್ಕೆ ದೇಹವಾಗಿ ಮರಳಿ ಬಂದಾಗ ಅವರ ದೇಹ ನೀಲಿಯಾಗಿತ್ತಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೇಳಿದ್ರು. ಇನ್ನೊಂದು ಪ್ರಶ್ನೆ ಅವರು ಕೇಳಿದ್ದು, ರಷ್ಯಾ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಿದ್ರು, ಭಾರತ ಯಾಕೆ ಒಪ್ಕೊಳ್ಳಿಲ್ಲ. ಪ್ರಶ್ನೆಗಳ ಸರಮಾಲೆ ಬಂದ ತಕ್ಷಣ ಸರ್ಕಾರ ತಡಬಡಾಯಿಸಿ ಹೋಯಿತು, ಆದರೆ ಹೆದರ್ಕೊಳ್ಳಿಲ್ಲ, ಉತ್ತರ ಸಮರ್ಥವಾಗಿ ಕೊಡ್ತು. ಅದು ಹೇಳ್ತು, ಯಾಕೆ ಲೇಡಿ ಡಾಕ್ಟರ್ ಸೈನ್ ಮಾಡಲಿಲ್ಲ ಅಂತಂದ್ರೆ, ಆ ಪತ್ರದಲ್ಲಿ ಅನೇಕ ಸೀನಿಯರ್ ಡಾಕ್ಟರ್ಗಳು ಸೈನ್ ಮಾಡಿರೋದ್ರಿಂದ ಸೀನಿಯರ್ ಡಾಕ್ಟರ್ಗಳ ಎದುರುಗಡೆ ತಾನು ಜೂನಿಯರ್ ಡಾಕ್ಟರ್ ಸೈನ್ ಮಾಡಬಾರ್ದು ಅಂತ. ಇಟ್ಸ್ ವಂಡರ್ಫುಲ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಜೂನಿಯರ್ ಡಾಕ್ಟರ್ನ ಇಟ್ಟಿದ್ದಾರೆ. ಆ ಜೂನಿಯರ್ ಡಾಕ್ಟರು ತಾನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರಿಕೊಂಡಿದ್ದಾರೆ ಅಂತ ರಿಪೋರ್ಟ್ ಕೊಡ್ತಾಳೆ, ಅದರ ರಿಪೋರ್ಟ್ ಅಲ್ಲಿ ಸೈನ್ ಮಾಡಲ್ಲ. ಅದಕ್ಕೆ ಸರ್ಕಾರ ಹೇಳುತ್ತೆ ಸೀನಿಯರು ಜೂನಿಯರ್ ಅನ್ನೋ ಕಥೆ ಕಟ್ಟಿ ಸರ್ಕಾರ ಆಕೆ ಸೈನ್ ಮಾಡಲಿಲ್ಲ ಅಂತ ಹೇಳುತ್ತೆ. ಎರಡನೇದು ಸರ್ಕಾರ ಹೇಳುತ್ತೆ ಟೆಲಿಫೋನು ಅವರು ಕೋಣೆಯಲ್ಲಿರಲಿಲ್ಲ, ಸ್ವಲ್ಪ ದೂರದಲ್ಲಿತ್ತು, ಅದು ಕಾಣುವಂತೆ ಇರಲಿಲ್ಲ. ನೀವು ಹೇಳಿದ್ದು ಸತ್ಯ ಅಂತ ಸರ್ಕಾರ ಟೆಲಿಫೋನ್ ಅಲ್ಲಿ ತನ್ನಿಂದಾದ ತಪ್ಪನ್ನ ಒಪ್ಪಿಕೊಳ್ತು. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೈಗೆ ಎಟುಕುವಂತೆ ಟೆಲಿಫೋನ್ನ ವ್ಯವಸ್ಥೆ
ವ್ಯವಸ್ಥೆ ಇರಲಿಲ್ಲ. ಇನ್ನು ಮೂರನೇದು, ವಿಲ್ಲಾ ಯಾಕೆ ಅವರಿಗೆ ಬೇರೆ ಮಾಡಿದ್ರು ಅಂತಂದ್ರೆ, ಉಳ್ಕೊಳ್ಬೇಕು ಅಂತಿದ್ದ ಇನ್ ಟೂರಿಸ್ಟ್ ಹೋಟೆಲ್ನಲ್ಲಿ ಫಸ್ಟ್ ಫ್ಲೋರ್ ಹತ್ತಬೇಕಾಗಿದ್ದರಿಂದ ಗ್ರೌಂಡ್ ಫ್ಲೋರ್ ಅಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎನ್ನೋ ಕಾರಣಕ್ಕೋಸ್ಕರ ಪ್ರತ್ಯೇಕ ವಿಲ್ಲಾ ಮಾಡಲಾಗಿತ್ತು. ಅದನ್ನ ನಾವೆಲ್ಲ ಗಮನಿಸಿದ್ವಿ ಅಂತ ಸರ್ಕಾರ ತೇಪೆ ಹಚ್ಚೋ ಕೆಲಸ ಮಾಡ್ತು. ಅಲ್ಲಿಗೆ ಹೆಚ್ಚು ಕಡಿಮೆ ಎಲ್ಲವೂ ಮುಗಿದೋಗಿತ್ತು ಅಂತಾನೆ ತಿಳ್ಕೊಳ್ಳಿ. ಆದರೆ 1970ರ ಅಂತ್ಯ ಭಾಗದಲ್ಲಿ ಲಲಿತಾ ಶಾಸ್ತ್ರಿ ಧರ್ಮಯುಗ ಅನ್ನುವಂಥ ಹಿಂದಿ ವೀಕ್ಲಿಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಸ್ಫೋಟಕವಾದ ಇಂಟರ್ವ್ಯೂ. ಆ ಇಂಟರ್ವ್ಯೂ ನಂತರ ಬಹುಶಃ ಇವತ್ತಿಗೂ ನಾವೇನು ಚರ್ಚೆ ಮಾಡ್ತೀವಲ್ಲ, ಅದೆಲ್ಲ ಅವ್ರು ಹೇಳಿರುವಂಥ ವಿಚಾರಗಳ ಆಧಾರದ ಮೇಲೆ ಚರ್ಚೆ ಮಾಡೋದು. ಲಲಿತಾ ಶಾಸ್ತ್ರಿ ಅವರು ಹೇಳಿದ್ರು, ಆನಂತರ ಅವ್ರ ಜೊತೆ ಕೆಲಸ ಮಾಡ್ತಿರೋರು ಎಲ್ಲರ ಜೊತೆ ಮಾತನಾಡಿಕೊಂಡು ನಾನೊಂದಷ್ಟು ವಿಚಾರಗಳನ್ನು ಗ್ರಹಿಸಿದೆ, ಆ ವಿಚಾರಗಳ ಆಧಾರದ ಮೇಲೆ ನನ್ಗೆ ಹೀಗನ್ಸುತ್ತೆ ಅಂತ ಧರ್ಮಯುಗಕ್ಕೆ ಇಂಟರ್ವ್ಯೂ ಕೊಟ್ಟರು. ಮೊದಲನೇದು ಅವ್ರು ಹೇಳಿದ್ದೇನು ಅಂತಂದ್ರೆ, ಹಾಲು ಕುಡಿದಿದ್ದರಿಂದ ಅವ್ರಿಗೇನು ಪ್ರಾಬ್ಲಮ್ ಆಗಲಿಲ್ಲ. ಯಾಕೆಂದ್ರೆ ಹಾಲು ಕುಡಿದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮನೆಯವ್ರ ಜೊತೆ ಮಾತಾಡಿದ್ದಾರೆ, ದೇಶದ ಕೆಲವರೊಂದಿಗೂ ಮಾತನಾಡಿದ್ದಾರೆ ಮತ್ತು ಮಾತನಾಡುವಾಗ ಎನರ್ಜಿಟಿಕ್ ಆಗಿದ್ರು. ಹೀಗಾಗಿ ಹಾಲು ಕುಡಿದಿದ್ದರಿಂದ ಪ್ರಾಬ್ಲಮ್ ಅಲ್ಲ. ಹಾಲು ಕುಡಿದು ಎಲ್ಲರ ಜೊತೆ ಮಾತನಾಡಿದ ನಂತರ ಸ್ವಲ್ಪ ಆಯಾಸ ಅನಿಸಿದ್ರಿಂದ ಅವರು ನೀರು ಕುಡಿದ್ರು ಅಂತ. ಯಾವಾಗ ಫ್ಲಾಸ್ಕ್ ನಲ್ಲಿದ್ದ ನೀರನ್ನ ಅವ್ರ ಜೊತೆ ಇದ್ದ ಅಸಿಸ್ಟೆಂಟು ಅಟೆಂಡೆಂಟು ಅದನ್ನ ಹಾಕಿ ಅವ್ರಿಗೆ ಕೊಟ್ಟನೋ, ಆ ನೀರನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕುಡಿದು ಸ್ವಲ್ಪ ಹೊತ್ತಿಗೆ ತನ್ನ ತಲೆ ಭಾರ ಅನ್ನಿಸ್ತಾ ಇದೆ, ಹೆವಿ ಆಗ್ತಾ ಇದೆ ನನಗೆ ಅಂತ ಅವನಿಗೆ ಕೇಳ್ಕೊಂಡ್ರು. ಅವನನ್ನ ಆಚೆ ಕಳ್ಸ್ಕೊಂಡು ಮಲ್ಕೊಳ್ಳಿಕ್ ಪ್ರಯತ್ನ ಪಟ್ಟರು. ಆ ನಂತರ ಇವೆಲ್ಲವೂ ಪ್ರಾಬ್ಲಮ್ ಆಯ್ತು ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಅವ್ರು ಕೊಟ್ಟಿರುವಂತ ಮತ್ತೊಂದು ಸಂಗತಿ ಏನು ಅಂದ್ರೆ, ಅವರ ಬಾಡಿ ಭಾರತಕ್ಕೆ ಬಂದಾಗ ಸುತ್ತಲೂ ಅಧಿಕಾರಿಗಳು ಮತ್ತು ಇವರೇ ಹೇಗೆ ನಿಂತು ಬಿಟ್ಟಿದ್ರು ಅಂತಂದ್ರೆ, ಸ್ವತಃ ಮನೆಯವರಿಗೆ ಯಾರಿಗೂ ಹತ್ತಿರಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪತ್ನಿ ಲಲಿತಾ ಶಾಸ್ತ್ರಿ ಎಷ್ಟು ದುಃಖದಲ್ಲಿದ್ರು ಅಂತಂದ್ರೆ ಅವರದನ್ನೆಲ್ಲ ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಕ್ಕಳು ತುಂಬಾ ಒದ್ದಾಡಿಕೊಂಡು ಶಾಸ್ತ್ರಿ ಅವರ ಬಾಡಿ ಹತ್ರ ಹೋದಾಗ ಆ ಬಾಡಿಯ ಮೇಲೆ ಬ್ಲೂ ಸ್ಪಾಟ್ಸ್ ಅನ್ನು ನೋಡಿ ಗಾಬರಿ ಆಗ್ಬಿಟ್ರು. ಹೀಗೆ ಗಾಬರಿ ಆದಂತವರು ಎಲ್ರಿಗೂ ಹೇಳ್ಕೊಂಡ ತಕ್ಷಣ ಸರ್ಕಾರದ ಅಧಿಕಾರಿಗಳಲ್ಲಿ ಯಾರಿದ್ರು ಒಂದು ಬಟ್ಟಲ್ನಲ್ಲಿ ಗಂಧವನ್ನು ತರಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಾಡಿಗೆ ಬಳದ್ರು. ಆದರೂ ನೀಲಿಯ ಬಣ್ಣ ಮರೆಮಾಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದಲ್ಲದೆ 2 ಮಾರ್ಕ್ಗಳ ಕುರಿತಂತೆ ಅವರು ಮಾತನಾಡಿದ್ರು. ಒಂದು ಕುತ್ತಿಗೆ ಹಿಂಭಾಗದಲ್ಲಿ ಮಾರ್ಕ್ ಇತ್ತು. ಆ ಮಾರ್ಕು ಸಹಜವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬಾಡಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನು ಹಾಕ್ಲಿಕ್ಕೆ ಆ ಕುತ್ತಿಗೆ ಹಿಂಭಾಗವನ್ನು ಬಳಸ್ಕೊಳ್ತಾರೆ. ಅದನ್ನ ಸರಿಯಾಗಿ ಕ್ಲೋಸ್ ಮಾಡದೆ ಹೋಗಿದ್ದರಿಂದ ರಕ್ತ ಹರಿದು ಇಡೀ ಬೆಡ್ ರಕ್ತಸಿಕ್ತವಾಗಿ ಹೋಗಿತ್ತು. ಅದನ್ನ ಗಮನಿಸಿದ್ರು. ಅದು ಬಿಟ್ಟು ಹೊಟ್ಟೆಯ ಬಳಿ ಒಂದು ಸಣ್ಣ ಪ್ಲಸ್ ಮಾರ್ಕು ಕೂಡ ಕತ್ತರಿಸಲಾಗಿತ್ತು. ಯಾಕೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದನ್ನು ಕೂಡ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದರು. ಇದಲ್ಲದೆ ಇನ್ನೊಂದು ಸ್ಫೋಟಕ ಸಂಗತಿಯನ್ನು ಲಲಿತಾ ಶಾಸ್ತ್ರಿ ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವಾಗಲೂ ಬರಿತಾ ಇದ್ದ ಡೈರಿ, ವಿಶೇಷವಾಗಿ ನನಗೆ ಏನಾದರೂ ಹೇಳಬೇಕು ಅಂತಿದ್ದಾಗ ಬರಿತಾ ಇದ್ದಂಥ ಡೈರಿ ನನಗೆ ವಾಪಸ್ ಬರಲಿಲ್ಲ. ಮತ್ತು ಎರಡನೇದು, ಯಾವ ಫ್ಲಾಸ್ಕಿನಿಂದ ನೀರು ಕುಡಿದ್ರೋ ಆ ಫ್ಲಾಸ್ಕು ಕೂಡ ವಾಪಸ್ ನಮ್ಮ ಮನೆಗೆ ಬರಲಿಲ್ಲ ಅಂತ ಸ್ಫೋಟಕವಾದ, ಇದು ನಿಜವಾಗಿಯೂ ಗಂಭೀರವಾಗಬೇಕಾಗಿರುವಂಥ ಸಂಗತಿ. ಇದ್ರ ಕುರಿತಂತೆ ಎನ್ಕ್ವೈರಿ ನಡಿಬೇಕಿತ್ತು. ಅದ್ರ ಬಗ್ಗೆ ಯಾವ ಚರ್ಚೆಯೂ ನಡಲಿಲ್ಲ. ಆದರೆ ಆ ವಿಚಾರವನ್ನು ಹೇಳಿದರು. ಯಾವಾಗ ಇದನ್ನು ಹೇಳಿದ್ರೋ ಧರ್ಮಯುಗ ಹೊರಗೆ ಬಂದ ತಕ್ಷಣ ಎಲ್ಲ ಆಕ್ಟಿವಿಟಿಗಳು ಚುರುಕಾಗ್ಬಿಟ್ಟವು. ಅದೇ ವೇಳೆಗೆ ಸರಿಯಾಗಿ ದೆಹಲಿಯ ಒಬ್ಬ ಕಾಂಗ್ರೆಸ್ ಚೀಫ್ ಜಗದೀಶ್ ಕೊಡೇಸಿಯಾ ಅವ್ರೇನು ಹೇಳಿದ್ರು ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಾಡಿ ನೋಡಿ ನಂಗೆ ಡೌಟ್ ಬಂತು, ಅದಿನ್ನೂ ಹಾಳಾಗಿರ್ಲಿಲ್ಲ, ಹೀಗಾಗಿ ಅದ್ರ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂತ ನಾನು ನಮ್ಮ ಹಿರಿಯರಿಗೆ ಕೇಳ್ಕೊಂಡೆ, ಯಾರೂ ಒಪ್ಕೊಳ್ಳಿಲ್ಲ, ಬೇಡ ಅಂತ ನನ್ನ ಬೈದು ಸುಮ್ಮನಾಗಿಸಿಬಿಟ್ರು ಅಂತ ಕಾಂಗ್ರೆಸ್ನವರೇ ಹೇಳ್ಬಿಟ್ರು. ಇಂಡಿಯಾ ಮಾನಿಟರ್ ಅನ್ನುವಂಥ ಪತ್ರಿಕೆ ಅದು ಈ ಎಲ್ಲವನ್ನೂ ನೋಡಿಕೊಂಡು ಹೊಟ್ಟೆ ಹರಿಯೋದು ಯಾಕೆ ಅನ್ನೋದ್ರ ಡೀಟೇಲ್ನ ಪ್ರಕಟ ಮಾಡಿತು. ಹೊಟ್ಟೆ ಯಾವಾಗ ಹರಿತಾರೆ ಅಂತಂದ್ರೆ ಅಟಾಪ್ಸಿ ಮಾಡಬೇಕಾದಾಗ, ಅವ್ರಿಗೆ ಕೊಟ್ಟಂತ ಆಹಾರದಲ್ಲಿ ವಿಷ ಇದೆಯಾ, ತೀರ್ಕೊಳ್ಳಿಕ್ಕೆ ಅದೊಂದು ಕಾರಣ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಹೊಟ್ಟೆಯನ್ನು ಸ್ವಲ್ಪ ಮಟ್ಟಿಗೆ ಹರಿದು ಅಲ್ಲಿರುವಂಥ ವಸ್ತುವನ್ನು ತೆಗೆದು ಅದನ್ನ ಚೆಕ್ ಮಾಡ್ತಾರೆ. ಅದನ್ನು ಮುಂದಿಟ್ಟು ಆ ಪತ್ರಿಕೆ ಕೆಲವು ಸಿಂಪಲ್ ಪ್ರಶ್ನೆ ಕೇಳ್ತು. ಅಟಾಪ್ಸಿ ಮಾಡಿದ್ದ ನಿಜವಾ? ಮಾಡಿದ್ದಾದ್ರೆ ಮಾಡಿದ್ ಯಾಕೆ? ಹಾಗಾದ್ರೆ ವಿಷ ಕೊಟ್ಟಿದ್ರು ಅಂತ ಅನುಮಾನ ಇತ್ತಾ? ಆ ಅನುಮಾನದ ಪ್ರತಿಫಲ ಏನಾಯ್ತು, ರಿಸಲ್ಟ್ ಏನು ಅಂತ ಬಂತು. ಇದು ಅಂಬಾಸಿಡರ್ಗೆ ಅಥವಾ ಡಾಕ್ಟರ್ಗೆ ಗೊತ್ತಿದ್ದು ಮಾಡಿದ್ದ ಅಥವಾ ಯಾರಿಗೂ ಗೊತ್ತಿಲ್ಲದೆ ಮಾಡ್ಲಾಯ್ತಾ? ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಆ ಮಾನಿಟರ್ ಅನ್ನೋ ಇಂಡಿಯಾ ಮಾನಿಟರ್ ಪತ್ರಿಕೆ ರೇಸ್ ಮಾಡಿಬಿಡ್ತು. ಉತ್ತರ ಇರಲಿಲ್ಲ. ಇಡೀ ಭಾರತ ಕುದಿಲಿಕ್ಕೆ ಶುರುವಾಗ್ಬಿಡ್ತು. ಆದರೆ ಯಾವ ಕಾರಣಕ್ಕೂ ಹೆದರುವಂಥ ಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅಂಡ್ ಟೀಮ್ ಅಂತೂ ಇರಲಿಲ್ಲ. ಆ ಕಡೆ ರಷ್ಯಾದಲ್ಲೂ ಗಲಾಟೆ ಶುರುವಾಗ್ಬಿಡ್ತು. ನಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿದ್ದಾರಾ ಅಂತ ರಷ್ಯಾದ ಕೆಲವು ಪತ್ರಿಕೆಗಳು ಜೋರಾಗಿ ಕೂಗಾಡ್ತಿದ್ವು. ಆದರೆ ಭಾರತದಲ್ಲಿ ಕೂಗಾಟ ನಿಲ್ಲದೆ ಹೋಗಿದ್ದರ ಪರಿಣಾಮವಾಗಿ ಪ್ರೆಷರ್ಗೆ ಒಳಗಾದಂಥ ಇಂದಿರಾ ತಕ್ಷಣಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿಯಲ್ಲಿ ಯಾರ್ಯಾರಿದ್ರು ಅಂತ ಇದರಲ್ಲಿದೆ. ಈ ಪುಸ್ತಕ ಅನುಜ್ ಧರ್ ಬರೆದಿರುವಂಥ ಯುವರ್ ಪ್ರೈಮ್ ಮಿನಿಸ್ಟರ್ ಇಸ್ ಡೆಡ್, ಒಂದು ಅದ್ಭುತವಾದ ಕೃತಿ. ಅದರ ಆಧಾರದ ಮೇಲೆ ನಾನು ನಿಮ್ಮ ಮುಂದೆ ಎಲ್ಲ ವಿಚಾರಗಳನ್ನು ಮಂಡಿಸ್ತಾ ಇರೋದು. ಅದರಲ್ಲಿ ಅವರು ಹೇಳ್ತಾರೆ, ಇಟ್ ವಾಸ್ ಹೆಡೆಡ್ ಬೈ ಡಾಕ್ಟರ್ ಹೃದಯನಾಥ್ ಕುಂಜ್ರು,
ಫ್ರೀಡಮ್ ಫೈಟರ್ ಅಂಡ್ ವೆಟರನ್ ಪಾರ್ಲಿಮೆಂಟೇರಿಯನ್. ಆಮೇಲೆ ಮೆಂಬರ್ಸ್ ಯಾರಿದ್ರು ಅಂತಂದ್ರೆ TN ಸಿಂಗ್, ಆಚಾರ್ಯ ಕೃಪಲಾನಿ, ಸುಚಿತ್ರಾ ಕೃಪಲಾನಿ, ಮಹಾವೀರ್ ತ್ಯಾಗಿ, HV ಕಾಮತ್, ನಾಥ್ ಪೈ, MC ಛಾಗ್ಲಾ, ಅಟಲ್ ಬಿಹಾರಿ ವಾಜಪೇಯಿ, ಪ್ರಕಾಶ್ ವೀರ್ ಶಾಸ್ತ್ರಿ, ರಾವ್ P ಕೊಂಡಾನಾ, AD ಮಾನಿ, KL ಗುಪ್ತಾ, MP ಭಾರ್ಗವ, MP ದಾಸ್, ರಾಜ್ ನಾರಾಯಣ್, BP ಮಂಡಲ್, ರಾಮ್ ಸೇವಕ್ ಯಾದವ್, LK ಅಡ್ವಾಣಿ, SD ಮಿಶ್ರಾ, BN ಮಂಡಲ್, DV ಗುಂಡಪ್ಪ, HS ಗುರುಪಾದ ಸ್ವಾಮಿ, DL ಸೇನ್ ಗುಪ್ತಾ, ಜಗದೀಶ್ ಕೊಡೇಸಿಯಾ ಅಂಡ್ ದಾಹ್ಯಾಬಾಯಿ ಪಟೇಲ್ ಎಲ್ಲರನ್ನೂ ಹಾಕಿ ಒಂದು ವಿಸ್ತಾರವಾದ ಕಮಿಟಿಯನ್ನು ಮಾಡಿ ಅಲ್ಲಿಗೆ ಕೈ ತೊಳ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿತು. ಈ ಹೊತ್ತಿಗೆ ಸರಿಯಾಗಿ ಇದೇ ಕಮಿಟಿ ಮೆಂಬರ್ ಆಗಿದ್ದ ದಾಹ್ಯಾಬಾಯಿ ಪಟೇಲ್ರ ಮಗ ಒಂದು ಕೃತಿಯನ್ನು ಬರೆದರು. ಆ ಕೃತಿಯ ಟೈಟ್ಲ್ ಏನಿತ್ತು ಗೊತ್ತಾ? ಇಟ್ ವಾಸ್ ಅ ಬುಕ್ಲೆಟ್. ಇನ್ ಫ್ಯಾಕ್ಟ್, ವಾಸ್ ಶಾಸ್ತ್ರಿ ಮರ್ಡರ್ಡ್, ಶಾಸ್ತ್ರಿ ಕೊಲ್ಲಲ್ಪಟ್ಟರ ಅನ್ನುವಂಥ ಆ ಪುಸ್ತಕದಲ್ಲಿ ಅವರು ಮತ್ತೊಂದು ರಿವಿಲೇಷನ್ ಮಾಡಿದರು. ಇದು ತುಂಬಾ ವಿಶೇಷವಾಗಿರುವಂಥ ಸಂಗತಿ. ಆ ರಿವಿಲೇಷನ್ ಏನಿತ್ತು ಅಂತಂದ್ರೆ, ಶಾಸ್ತ್ರಿಯವರು ತೀರ್ಕೊಂಡಾಗ ಸರ್ಕಾರ ಕೊಟ್ಟ ಹೇಳಿಕೆಯನ್ನು ಮತ್ತು ಶಾಸ್ತ್ರಿಯವರು ತೀರ್ಕೊಂಡ ನಂತರ ರಷ್ಯಾದ ರೇಡಿಯೋದಲ್ಲಿ, ಅಧಿಕೃತವಾದ ರೇಡಿಯೋದಲ್ಲಿ ಅಲ್ಲಿನ ಸರ್ಕಾರದ ಹೇಳಿಕೆ ಏನು ಪ್ರಕಟವಾಗಿತ್ತು ಎರಡನ್ನು ತಾಳೆ ಮಾಡಿ ನೋಡಿ ಅವ್ರು ಹೇಳ್ತಾರೆ. ರಷ್ಯಾದ ರೇಡಿಯೋ ಜನವರಿ 11ಕ್ಕೆ ಏನು ಹೇಳ್ತು ಅಂತಂದ್ರೆ, ಆರೆಂಚುಗ್ ತಾವೇ ಯಾವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒದ್ದಾಡ್ತಾ ಇರೋದು ನೋಡಿದ್ರು, ತಾವೇ ಅವ್ರ ಕೋಣೆಗೆ ಹೋಗಿ ಅವರಿಗೆ ಇಂಜೆಕ್ಷನ್ ಕೊಟ್ಟರು, ಟ್ರೀಟ್ ಮಾಡಿದ್ರು. ಅದಾದ ನಂತರ ರಷ್ಯನ್ ಲೇಡಿ ಡಾಕ್ಟರ್ ಅಲ್ಲಿ ಬರೋ ವೇಳೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರಿಕೊಂಡಿದ್ರು. ಎರೆಮೊಂಕೋ ಅಲ್ಲಿಗೆ ಬಂದು ಹೇಳ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಸ್ ಡೆಡ್ ಅಂತ ಹೇಳಲಿಕ್ಕಷ್ಟೇ ಆಕೆ ಬಂದಿದ್ದು ಅಂತ. ಇಲ್ಲಿ ನೋಡಿದ್ರೆ ಆರಂಭದಲ್ಲಿ ನಾನು ಹೇಳಿದ ಕಥೆಗೂ ಈ ಕಥೆಗೂ ಭಿನ್ನವಿದೆ. ಆರಂಭದಲ್ಲಿ ಹೇಳಿದ ಕಥೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯೇ ನಡ್ಕೊಂಡು ಬಂದಿದ್ರು, ಈಗ ಡಾಕ್ಟರೇ ಅಲ್ಲಿಗೆ ಹೋಗಿ ಟ್ರೀಟ್ ಮಾಡಿದ್ರು. ಮತ್ತು ಆರಂಭದ ಕಥೆಯಲ್ಲಿ ಅಥವಾ ಸರ್ಕಾರ ಹೇಳಿದ ಕಥೆಯಲ್ಲಿ ರಷ್ಯನ್ ಡಾಕ್ಟರ್ಗಳೆಲ್ಲ ಧಾವಿಸಿ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಉಳಿಸ್ಕೊಳ್ಳಿಕ್ಕೆ ಹರಸಾಹಸ ಮಾಡಿದ್ರು, ಏನ್ ಮಾಡಿದ್ರು ಆಗ್ಲಿಲ್ಲ ಅಂತ. ಬಟ್ ಇಲ್ಲಿ ಲೇಡಿ ಡಾಕ್ಟರ್ ಬರೋದ್ರ ವೇಳೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರಿಕೊಂಡಾಗಿತ್ತು ಅಂತ ಅವರ ತಮ್ಮ ಬುಕ್ಲೆಟ್ ಅಲ್ಲಿ ಬರೆದ ತಕ್ಷಣ ಮತ್ತೆ ಗಲಾಟೆ ಶುರುವಾಯಿತು. ಸರ್ಕಾರ ಇವೆಲ್ಲವನ್ನು ನೋಡಿ ನಾವು ಇದಕ್ಕೆಲ್ಲಕ್ಕೂ ಉತ್ತರ ಕೊಡ್ತೀವಿ, ನಮ್ಮ ಹತ್ರ ಎಲ್ಲದಕ್ಕೂ ಉತ್ತರ ಇದೆ ಅಂತ ಪದೇ ಪದೇ ಹೇಳ್ತಿತ್ತು. ಆದರೆ ಉತ್ತರ ಯಾವಾಗ ಕೊಡ್ತು ಗೊತ್ತಾ? ಅಧಿವೇಶನದ ಕೊನೆಯ ದಿನ, ಇನ್ನು ಅಧಿವೇಶನ ಮುಗಿಲಿಕ್ಕೆ ಸ್ವಲ್ಪ ಸಮಯ ಬಾಕಿ ಇದ್ದಾಗ ಸರ್ಕಾರ ಉತ್ತರ ಕೊಡ್ತು. ಅವ್ರು ಕೊಟ್ಟ ಉತ್ತರ ಏನು ಅಂತ ನಾನು ಹೇಳ್ತೀನಿ. ಮೊದಲು ಶವ ಊದಿತ್ತು. ಅದನ್ನ ಲಲಿತಾ ಶಾಸ್ತ್ರಿ ಏನು ಹೇಳಿದ್ರು, ಶವ ಎಷ್ಟು ಊದ್ಕೊಂಡಿತ್ತು ಅಂತಂದ್ರೆ ಕುರ್ತಾ ತೆಗೆಯೋದು ಕಷ್ಟ ಆಗಿತ್ತು, ಪೈಜಾಮನ ಹರಿದು ತೆಗಿಬೇಕಾಗಿತ್ತು, ಹಂಗೆ ಊದ್ಬಿಟ್ಟಿತ್ತು ಶವ ಅಂತ. ವಿತಿನ್ 24 ಅವರ್ಸ್ ಅಷ್ಟು ಊದೋದು ಸಾಧ್ಯ ಇಲ್ಲ ಅಂತ ಎಲ್ಲರ ಕಲ್ಪನೆ. ಆದರೆ ಏಕಾಏಕಿ ಅಷ್ಟು ಊದಿದ್ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ದು, ಶವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಪ್ರಯತ್ನ ಮಾಡಿದ್ವೋ ಆ ಕಾರಣಕ್ಕೋಸ್ಕರ ಶವ ಊದಿತು, ಮತ್ತು ನಾವು ಹಾಕಿದ ಕೆಮಿಕಲ್ನ ಕಾರಣಕ್ಕೋಸ್ಕರ ಬ್ಲೂ ಮಾರ್ಕ್ಸ್ ಬಂದಿದ್ದಿರಬಹುದು ಅಂತ ಸರ್ಕಾರ ನುಣುಚಿಕೊಳ್ಳೋ ಪ್ರಯತ್ನ ಮಾಡಿತು. ಎರಡನೇದು, ಸರ್ಕಾರ ಹೇಳ್ತು ಅವರು ಹೋಗಬೇಕಾದಾಗ ಡೈರಿ ಮತ್ತು ಫ್ಲಾಸ್ಕ್ ಇರಲೇ ಇಲ್ಲ, ನಾವು ವಾಪಸ್ ಬಂದಿರುವಂಥ ಎಲ್ಲ ಚೆಕ್ ಲಿಸ್ಟ್ಗಳನ್ನು ಗಮನಿಸಿ ಅದರಲ್ಲಿ ಚೆಕ್ ಲಿಸ್ಟಲ್ಲಿ ಎಲ್ಲ ಐಟಮ್ ಬಂದಿರೋದನ್ನು ನೋಡಿದ್ದೀವಿ, ಡೈರಿ ಮತ್ತು ಫ್ಲಾಸ್ಕ್ ಇರಲೇ ಇಲ್ಲ ಅದರಲ್ಲಿ ಅಂತ ಸರ್ಕಾರ ಔಟ್ ರೈಟ್ಲಿ ರಿಜೆಕ್ಟ್ ಮಾಡಿಬಿಡ್ತು. ಇನ್ನು ಸೈನ್ ಕಾಂಟ್ರವರ್ಸಿನ ಸರ್ಕಾರ ನೀಟಾಗಿ ಟ್ಯಾಕಲ್ ಮಾಡ್ತು. ಸೈನ್ ಕಾಂಟ್ರವರ್ಸಿ ಹೊಸ ರೂಪ ಪಡ್ಕೊಂಡಿತ್ತು. ಅದು ಏನಾಗಿತ್ತು ಅಂತಂದರೆ, ಸೈನು ಎರಡೂ ಸೈನ್ ಇತ್ತಲ್ಲ, ಒಂದು ರಷ್ಯಾದ ರಿಪೋರ್ಟು, ಅದನ್ನು ಅನುವಾದ ಮಾಡಿದ ಇಂಗ್ಲಿಷ್ನ ರಿಪೋರ್ಟು. ರಷ್ಯಾದ ರಿಪೋರ್ಟಲ್ಲಿ ನಮ್ಮ ಡಾಕ್ಟರ್ ಚುಗ್ ಅವ್ರ ಜೊತೆಗೆ 8 ಜನ ರಷ್ಯನ್ ಸೈನ್ ಮಾಡಿದ್ರು. ಇಂಗ್ಲಿಷ್ನ ರಿಪೋರ್ಟ್ನಲ್ಲಿ ಡಾಕ್ಟರ್ ಚುಗ್ ಮತ್ತು 6 ಜನ ಸೈನ್ ಮಾಡಿದ್ರು. ಈ 6 ಜನ ಸೈನ್ ಮಾಡಿದ್ರಲ್ಲೂ ಹೇಗಿತ್ತು ಅಂತಂದ್ರೆ, ರಷ್ಯನ್ ಡಾಕ್ಟರ್ ಯಾರೋ ಒಬ್ರು ಎಕ್ಸ್ಟ್ರಾ ಇದ್ರು, ಆ ಡಾಕ್ಟರ್ಗಿಂತ ಭಿನ್ನವಾದ ಮತ್ತೊಬ್ಬ ಹೊಸ ಡಾಕ್ಟರ್ ಇಲ್ಲಿ ಬಂದ್ಬಿಟ್ಟಿದ್ರು. ಅಂದ್ರೆ ಇಲ್ಲಿ 5 ಜನ ಸೈನ್ ಮಾಡಿದ್ದು ಒಬ್ರು ಹೊಸ ಡಾಕ್ಟರ್. ಈ ಕುರಿತಂತೆ ಗೊಂದಲಗಳಿದ್ದಾಗ ಅದನ್ನು ಹಾಗೂ ಹೀಗೂ ಮಾಡಿ ತೇಪೆ ಹಚ್ಚಿ ಸರ್ಕಾರ ಜಾರಿಕೊಳ್ಳುವಂತ ಪ್ರಯತ್ನ ಮಾಡ್ತು. ಅಧಿವೇಶನ ಮುಗಿತು, ಇನ್ ಚರ್ಚೆ ಇಲ್ಲ ಅಂತ ಹೇಳಿದ್ರೆ ಅಡ್ವಾಣಿ ಅವರಿಗೆ ಎದ್ದು ನಿಂತ್ಕೊಂಡು ಗಲಾಟೆ ಶುರು ಮಾಡಿಬಿಟ್ರು. ಮೊದಲಿಂದಲೂ ಉತ್ತರ ಇದೆ ಅಂತ ಹೇಳ್ತಿದ್ದೆ, ನೀವು ಮೊದಲೇ ಉತ್ತರ ಕೊಡಬೇಕಿತ್ತು, ಈಗ ಕೊನೆಯಲ್ಲಿ ಉತ್ತರ ಕೊಡ್ತಿದ್ದೀರಿ, ಅಧಿವೇಶನ ಎಕ್ಸ್ಟೆಂಡ್ ಮಾಡಿ ಅಂತ ಕುಳಿತುಕೊಂಡ್ರು. ಆಗ ರಾಜನಾರಾಯಣ್ ಎದ್ದು ನಿಂತರು. ಮಿತ್ರರೇ, ರಾಜನಾರಾಯಣ್ ಸಹಜವಾಗಿಯೇ ಇಂದಿರಾ ಗಾಂಧಿಯವರ ಬದ್ಧ ವೈರಿಯಾಗಿದ್ದಂಥವ್ರು. ಇಂದಿರಾ ಗಾಂಧಿ ಮಾಡುತ್ತಾ ಇದ್ದಂಥ ಪ್ರತಿಯೊಂದು ಕೆಲಸಕ್ಕೂ ಅಡ್ಡ ನಿಂತು ಆಕೆಯನ್ನ ತಡೆದು ಆಕೆ ಮಾಡ್ತಾ ಇದ್ದ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ದಂಥವ್ರು. ರಾಜನಾರಾಯಣ್ ಅಲ್ಲಿವರೆಗೂ ಸಹಿಸಿಕೊಂಡಿದ್ದಂಥವರು ಅವತ್ತು ಎದ್ದು ನಿಂತು ಕೂಗಾಡಿದ ಕೆಲವು ಮಾತುಗಳನ್ನು ನಾನು ನಿಮ್ಮ ಎದುರಿಗೆ ಇಡಬೇಕು. ರಾಜನಾರಾಯಣ್ ಕಂಟಿನ್ಯೂಡ್ ಟು ಮೇಕ್ ಒನ್ ಅಲಿಗೇಷನ್ ಆಫ್ಟರ್ ಅನದರ್. ಹಿ ಸೆಡ್ ಶಾಸ್ತ್ರಿ ವಾಸ್ ಇಂಡಿಯಾಸ್ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್. ಹೆಡ್ಸ್ ಆಫ್ ಟು ರಾಜನಾರಾಯಣ್. ಈ ಮಾತು ಬಹಳ ಚೆನ್ನಾಗಿದೆ. ಶಾಸ್ತ್ರಿ ವಾಸ್ ಇಂಡಿಯಾಸ್ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಆಸ್ ಬಿಫೋರ್ ಹಿಮ್ ಇಂಡಿಯಾ ಹ್ಯಾಡ್ ಅನ್ ಇಂಗ್ಲಿಷ್ ಪ್ರೈಮ್ ಮಿನಿಸ್ಟರ್ ನೆಹರು ಅಂತ ಹೇಳಿದ್ರು. ಶಾಸ್ತ್ರಿ ವಾಸ್ ಬಾರ್ನ್ ಇನ್ ಅ ಪುವರ್ ಹೌಸ್ ಹೋಲ್ಡ್ ಅಂಡ್ ಎಟ್ ಬಿಕೇಮ್ PM. ಅವ್ರು ಶಾಸ್ತ್ರಿ ಬಗ್ಗೆ ಹೇಳೋದು. ಎರಡನೇ ಮಾತು ಅವ್ರು ಹೇಳೋದು, ಹಿ ಅಲಿಜ್ಡ್ ದಟ್ ದೇರ್ ವರ್ ಪೀಪಲ್ ಹೂ ವಾಂಟೆಡ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಅಂಡ್ ವಾಂಟೆಡ್ ಶಾಸ್ತ್ರಿ ಟು ಡೈ.
ಶಾಸ್ತ್ರಿ ವಾಸ್ ಸ್ಕಿಲ್ಡ್ ಅಂಡ್ ದಿಸ್ ಗವರ್ಮೆಂಟ್ ಡಿಡ್ ನಾಟ್ ಸೆಟ್ ಅಪ್ ಅ ಕಮಿಟಿ ಟು ಇನ್ಕ್ವೈರ್ ಇನ್ ಟು ಇಟ್. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾರು ಶಾಸ್ತ್ರಿಯ ನಂತರ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಒದ್ದಾಡ್ತಾ ಇದ್ದ ಕೆಲವರು ಇದ್ರಲ್ಲ, ಅವರು ಸೇರ್ಕೊಂಡು ಶಾಸ್ತ್ರಿಯನ್ನ ಕೊಲೆ ಮಾಡಿಬಿಟ್ರು. ಈ ಸರ್ಕಾರ ಕೊಲೆಗಡಕರ ವಿರುದ್ಧ ವಿಚಾರಣೆ ಕೂಡ ನಡೆಸ್ತಿಲ್ಲ ಅಂತ ಆರೋಪ ಮಾಡಿದ್ರು. ಹೇಗಿದ್ದಿರ್ಬೋದು ಇದರ ಒಟ್ಟಾರೆ ಗಲಾಟೆ ಅನ್ನೋದನ್ನ ನೀವು ಆಲೋಚನೆ ಮಾಡ್ಬೋದು. ಆದರೆ ಇದರ ನಡುವೆಯೇ ಮತ್ತೊಂದು ಸ್ಫೋಟಕವಾದ ಸಂಗತಿ ಹೊರಗೆ ಬಂತು. ಸೆಕ್ಯೂರಿಟಿ ಆಫೀಸರ್ GC ದತ್ತ ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಹೋಗೋಕ್ಕಿಂತ ಕೆಲವು ದಿನಗಳ ಮುಂಚೆ ಅಲ್ಲಿಗೆ ಹೋಗಿ ಶಾಸ್ತ್ರಿಯವರು ಇರಬೇಕಾಗಿರುವಂಥ ವಿಲ್ಲಾದಲ್ಲಿ ಸೆಕ್ಯೂರಿಟಿ ಚೆನ್ನಾಗಿಲ್ಲ, ಹೀಗಾಗಿ ದಯಮಾಡಿ ಈ ಸೆಕ್ಯೂರಿಟಿ ಬೇಡ ಅಂತ ಅಥವಾ ಈ ವಿಲ್ಲಾ ಬೇಡ ಅಂತ ಹೇಳಬೇಕು ಅಂತ ಟೆಲಿಗ್ರಾಮ್ ಕಳಿಸಿದ್ರು. ಆದರೆ ಸರ್ಕಾರ ಅದನ್ನು ಸುಳ್ಳು ಅಂತ ಅಂದ್ಬಿಡ್ತು. ಅಷ್ಟೇ ಅಲ್ಲದೆ GC ದತ್ತ ಹೇಳಿದರು, ಎಲ್ಲರ ನಡುವೆ ಆ ಮನೆಯೊಳಗೆ ಶಾಸ್ತ್ರಿಯವರಿಗೆ ಸಂಬಂಧವೇ ಪಡೆದಂಥ ಒಬ್ಬ ವ್ಯಕ್ತಿ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಇಟ್ ಈಸ್ ಗೋಯಿಂಗ್ ಟು ಬಿ ಡೇಂಜರಸ್ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಸರ್ಕಾರ ಇದು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಎಲೆಕ್ಷನ್ ಮುಗೀತು. 1971ನಲ್ಲಿ ನಾವು ಬಾಂಗ್ಲಾದೇಶ ಜೊತೆಗೆ ಅಥವಾ ಬಾಂಗ್ಲಾದೇಶವನ್ನು ಹುಟ್ಟಿಸುವಂಥ ಒಂದು ಯುದ್ಧಕ್ಕೆ ಹೋಗಬೇಕಾಗಿ ಬಂತು. ಹೀಗಾಗಿ ಇಡೀ ದೇಶ ಒಟ್ಟಾಗಿ ನಿಲ್ತು, ಎಲ್ಲರೂ ಶಾಸ್ತ್ರಿಯನ್ನ ಮರೆತೇ ಹೋಗ್ಬಿಟ್ರು. ಈ ನಡುವೆಯೇ ಶಾಸ್ತ್ರೀಯ ಕೇಸನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ಅಧಿಕಾರಿಗಳು ಯಾರ್ಯಾರ ಜೊತೆಯಲ್ಲಿದ್ದರೋ ತಮ್ಮದೇ ಆದ ರೀತಿಯಲ್ಲಿ ಬರವಣಿಗೆ ಶುರು ಮಾಡಿದ್ರು. ಅಂಬಾಸಿಡರ್ ಆಗಿದ್ದಂಥ TN ಕೌಲ್ ಒಂದು ಪುಸ್ತಕ ಬರೆದು, ಅಷ್ಟೆಲ್ಲ ತಮ್ಮದೇ ಆದೊಂದು ಪುಸ್ತಕವನ್ನು ಬರೆದು, ಆ ಪುಸ್ತಕದಲ್ಲಿ ಶಾಸ್ತ್ರಿಯವರ ಸಾವಿಗೆ ಕೊಟ್ಟ ಜಾಗ ಒಂದೇ ಒಂದು ಲೈನ್. ಆ ಲೈನಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಅನ್ಟೈಮ್ಲಿ ಡಿಮೈಸ್ ಅಂತ. ಶಾಸ್ತ್ರಿಯವರು ಅನ್ಟೈಮ್ಲಿ ಸತ್ತೋಗ್ಬಿಟ್ರು, ಬಹಳ ನೋವಾಯ್ತು ನಮಗೆ ಅಂತ ಬಿಟ್ರೆ ಇನ್ ಎಕ್ಸ್ಟ್ರಾ ಏನು ಹೇಳೋ ಪ್ರಯತ್ನವನ್ನೇ ಮಾಡಲಿಲ್ಲ. CS ಝಾ ಆತ ಇಂಡಿಯನ್ ರಿಯಾಕ್ಷನ್ ಭಾರವಾಗಿಸ್ತು. ಹೀಗಾಗಿ ಹೆಲ್ದಿ ಆಗಿದ್ದ ಶಾಸ್ತ್ರಿಯವರು ಕೂಡ ಇಂಡಿಯಾದ ಜನ ತಾಷ್ಕೆಂಟ್ ಒಪ್ಪಂದಕ್ಕೆ ಕೊಟ್ಟ ರಿಯಾಕ್ಷನ್ ನೋಡಿ ಭಾರವಾಗಿ ತೀರ್ಕೊಂಡ್ರು ಅಂತ ಅಂದ್ಬಿಟ್ರು. ಇನ್ನು LP ಸಿಂಗ್ ಹೋಮ್ ಸೆಕ್ರೆಟರಿ ಆಗಿದ್ದವರು ತಾವೇ ಒಂದು ತೀರ್ಪು ಕೊಟ್ಟು ದಟ್ ವಾಸ್ ಪ್ಯೂರ್ಲಿ ಅ ನ್ಯಾಚುರಲ್ ಡೆತ್ ಅಂತ ಹೇಳಿಯೇ ಬಿಟ್ರು. ಆದರೆ ಈ ಎಲ್ಲ ಹೇಳಿಕೆಗಳ ನಡುವೆ ಶಾಸ್ತ್ರಿಯವರ ಪತ್ನಿ ಲಲಿತಾ ಶಾಸ್ತ್ರಿ ಹೇಳಿದ ಒಂದು ಮಾತನ್ನು ಎಲ್ಲರೂ ಮರೆತೇ ಬಿಟ್ಟಿದ್ರು. ಲಲಿತಾ ಶಾಸ್ತ್ರಿ ಒಂದು ಮಾತನ್ನು ಹೇಳಿದರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೋಗಬೇಕಾದಾಗ, ಇದು ಧರ್ಮಯುಗದಲ್ಲಿ ರೆಕಾರ್ಡ್ ಆಗಿದ್ದಂಥ ಸಂಗತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೋಗಬೇಕಾದಾಗ ಅವರ ಕನ್ನಡಕದ ಡಬ್ಬಿಯಲ್ಲಿ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಐ ಹ್ಯಾವ್ ಬೀನ್ ಬಿಟ್ರೇಯ್ಡ್ ಅಂತ ಬರೆದಿಟ್ಟಿದ್ರು ಅಂತ. ಮಿತ್ರರೇ, ಈ ಚೀಟಿ ಏನಾಯಿತು ಅನ್ನೋದನ್ನು ಆಮೇಲೆ ತುಂಬ ಬಾರಿ ಚರ್ಚೆ ಮಾಡಿದ್ದಾರೆ. ಈ 1977ರ ಈ ಆಸ್ಪಾಸ್ನಲ್ಲಿ ಒಂದಷ್ಟು ಘಟನೆಗಳನ್ನು ನಡೆದವು. ಯಾವ ಡಾಕ್ಟರ್ RN ಚುಗ್ ಇದ್ರಲ್ಲ, ಒಂದಿನ ಅವರು ತಾನು, ತನ್ನ ಹೆಂಡತಿ, ತನ್ನ ಮಗಳು 4 ಜನ ಕಾರಲ್ಲಿ ಹೋಗ್ತಿರಬೇಕಾದಾಗ ಹಿಂದಿನಿಂದ ಒಂದು ಲಾರಿ ಬಂದು ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ ತಕ್ಷಣ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದ ಅಥವಾ ಅಲ್ಲೇ ಇದ್ದಂಥ RN ಚುಗ್ ಕೆಳಗೆ ಬಂದು ತನ್ನ ಗಾಡಿಗೆ ಏನಾಗಿದೆ ಅಂತ ನೋಡುವ ವೇಳೆಗೆ ಆ ಲಾರಿ ವಾಪಸ್ ಹಿಂದಕ್ಕೆ ಹೋಗಿ RN ಚುಗ್ ಅವರಿಗೆ ಮತ್ತೊಮ್ಮೆ ಗುದ್ದಿತ್ತು. RN ಚುಗ್ ಅವರು ತೀರ್ಕೊಂಡ್ರು, ಅವ್ರ ಹೆಂಡತಿ ಹೋದ್ರು, ಮಗ ಹೋದ. ಮಗಳು ಪರ್ಮನೆಂಟ್ಲಿ ಕೆಲಸಕ್ಕೆ ಬಾರದವಳ ಥರ ಆಗುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತು. 1977ನಲ್ಲಿ ಆದ ಈ ಆಕ್ಸಿಡೆಂಟ್ ಕುರಿತಂತೆ ಯಾರೂ ಎನ್ಕ್ವೈರಿ ಮಾಡಲೇ ಇಲ್ಲ. ಯಾವ ಅಡುಗೆ ಭಟ್ಟ ಇದ್ನಲ್ಲ ಅಥವಾ ಯಾರು ಪರ್ಸನಲ್ ಅಟೆಂಡೆಂಟ್ ಅಂತ ಹೇಳಿದ್ನಲ್ಲ ರಾಮನಾಥ, ಆತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಂಡತಿ ಬಳಿ ಬಂದು ಒಂದು ದಿನ ಕಣ್ಣೀರಾಗ್ತಾ ಹೇಳ್ಕೊಂಡ, ನನ್ನ ತಲೆ ಮೇಲೆ ಒಂದು ಭಾರ ಕೂತಿದೆ, ಅದನ್ನು ಹೇಗಾದರೂ ಸರಿ ಇವತ್ತು ಇಳಿಸ್ಕೊಂಡು ಬಿಡ್ತೀನಿ ನಾನು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮನೆಯಿಂದ ಆಚೆ ಬಂದು ಸ್ವಲ್ಪ ದೂರ ಹೋಗ್ತಿದ್ದಂತೆ ಅವನಿಗೊಂದು ಗಾಡಿ ಬಂದು ಗುತ್ತು. ಆತ ಸಾಯಲಿಲ್ಲ, ಬಟ್ ಅವನ ಕೈಕಾಲು ಮುರಿದು ಬಿತ್ತು. ಅದಾದ ನಂತರ ಅವನು ಶಾಸ್ತ್ರಿಯವರ ಕುರಿತಂತೆ ಮಾತಾಡೋದೇ ಬಿಟ್ಟ. ತುಂಬ ಗುಪ್ತವಾದ ಸಂಗತಿಗಳ ಪ್ರಕಾರ, ಇನ್ಫ್ಯಾಕ್ಟ್ ಅನುಜ್ ಧರ್ ಬರೆದಿರುವಂಥ ಅನೇಕ ಡೀಟೇಲ್ಗಳನ್ನು ಒಪ್ಪಿಕೊಳ್ಳೋದಾದರೆ, ಅನುಜ್ ಧರ್ ಹೇಳ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪತ್ನಿ ಒಬ್ಬ ವಿಶೇಷವಾದ ಪ್ರಮುಖವಾದ ವ್ಯಕ್ತಿಯೊಬ್ಬರು ಅವ್ರನ್ನ ಮಾತಾಡಿಸ್ಲಿಕ್ಕೆ ಅಂತ ಬಂದ್ರಂತೆ. ಅವರು ಮಾತನಾಡಿಸಿ ಹೋದ ನಂತರ ಯಾವ ಚೀಟಿ ತಮ್ಮ ಬಳಿ ಇದೆ ಅಂತ ಅವ್ರು ಹೇಳ್ಕೊಳ್ತಿದ್ರು, ಆ ಚೀಟಿನ ತಾವೇ ತಿಂದುಬಿಟ್ರು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಂತೂ ಹೋಗಾಯಿತು, ಇನ್ನು ಉಳಿದಿರೋರ ಬಗ್ಗೆ ತಾನು ಗಮನ ಹರಿಸಬೇಕಾಗಿದೆ ಅಂತ ಆಕೆ ಅನೇಕ ಬಾರಿ ಹೇಳ್ತಿದ್ರು. ಹೃದಯ ಭಾರವಾಗಿತ್ತು ಅಂತ ಅನುಜ್ ಧರ್ ಇದರಲ್ಲಿ ಬರೀತಾರೆ. ಒಂದು ಕಡೆ ಈ ಥರದ ಭಾವುಕವಾದ ಪ್ರಸಂಗವಾದರೆ, ಮತ್ತೊಂದು ಕಡೆ ಒಂದು ಮಿಸ್ಸಿಂಗ್ ಲಿಂಕ್ ಎಲ್ಲರೂ ಮರೆತು ಬಿಟ್ಟಿದ್ರು. ಎಲ್ಲ ಪತ್ರಿಕೆಗಳು ಬೇರೆ 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 ಆ್ಯಂಗಲ್ ನೋಡ್ತಾ ಇದ್ರೆ ಒಂದು ಆ್ಯಂಗಲ್ ಮಿಸ್ ಆಗಿತ್ತು. ಅದೇನು ಅಂದರೆ, ರಷ್ಯನ್ ಟ್ಯಾಬ್ಲಾಯ್ಡ್ ಕೊಮ್ಸೊಮೊಲ್ಸ್ಕಾಯ ಪ್ರವಾಡ ಅನ್ನುವಂಥ ಆ ಟ್ಯಾಬ್ಲಾಯ್ಡು ತಾನು ಒಂದು 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 ಆ ಸಂದರ್ಭಗಳಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೀರ್ಕೊಂಡ ಹೊತ್ತಲ್ಲೇ ಅದು ಬರೆದಿತ್ತು, ಅಹಮದ್ ಸತಾರೋವ್ ಎನ್ನುವಂಥ ಒಬ್ಬ ಅಡುಗೆ ಭಟ್ಟ, ಆತ ಈ ಇಡೀ ಕಾರ್ಯಕ್ರಮಕ್ಕೆ ಅಡುಗೆಯನ್ನು ಮಾಡಿದವನು, ಅವನನ್ನ ಮತ್ತೆ ಮೊಹಮ್ಮದ್ ಜಾನ್ ಇಬ್ಬರನ್ನು ರಷ್ಯಾದ KGB ಅಧಿಕಾರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವಿಷ ಉಣಿಸಿದ್ದಾರೆ ಎನ್ನುವುದರ ವಿಚಾರಣೆಗೋಸ್ಕರ ಕರ್ಕೊಂಡೋಗಿ ಅವರನ್ನ ಜೈಲಿಗಟ್ಟಿದ್ರು ಅಂತ ಬರೆದಿದ್ರು.
ಅದನ್ನು ಯಾವುದೇ ಪತ್ರಕರ್ತರು ಗಮನಿಸೇ ಇರಲಿಲ್ಲ. ಆದರೆ 1998ರಲ್ಲಿ ಬಹುಶಃ ಈ ಇಡೀ ಘಟನೆ 1970ರಲ್ಲಿ ಮುಗಿದೋಯ್ತು ಅಂತ ನಾವು ಅನ್ಕೊಂಡ್ರು. 28 ವರ್ಷಗಳ ನಂತರ, ಅಲ್ಲಿವರೆಗೂ ದಿಸ್ ವಾಸ್ ಟೋಟಲಿ ಸೈಲೆನ್ಸ್, ಯಾರು ಮಾತಾಡ್ತಿರಲಿಲ್ಲ ಇದ್ರ ಬಗ್ಗೆ. 1998ರಲ್ಲಿ ದ ಟೆಲಿಗ್ರಾಫ್ ಇದನ್ನ ಟೋಟಲಿ ತೆಗೆದುಕೊಂಡು ವರದಿ ಮಾಡಿ ಆ ಥರದ ಒಬ್ಬ ವ್ಯಕ್ತಿಯನ್ನ ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ರಷ್ಯನ್ಸ್ಗೂ ವಿಷಪ್ರಾಶನ ಆಗಿರೋದರ ಅನುಮಾನ ಇದೆ ಆಯ್ತು ಅಂತ ಬರೆದ್ಬಿಡ್ತು. ಅಲ್ಲಿಗೆ ಮತ್ತೊಮ್ಮೆ ಎಲ್ಲ ಗಲಾಟೆಗಳು ಶುರುವಾದವು, ಮತ್ತೊಮ್ಮೆ ಶಾಸ್ತ್ರಿಯವರ ವಿಚಾರದ ಕುರಿತಂತೆ ಚರ್ಚೆ ಶುರುವಾಯಿತು, ಮತ್ತೆ ಎಲ್ಲವನ್ನು ಕ್ಲೋಸ್ ಮಾಡ್ತು. ಮಿತ್ರ, ನಂಗೆ ಗೊತ್ತಿಲ್ಲ, ಇವತ್ತಿಗೂ ನಿಮ್ಮ ಮನೆಗೆ ಹೋಗಿ ಹಳಬರು ಯಾರಾದರೂ ಇದ್ದರೆ ಅವರನ್ನ ಶಾಸ್ತ್ರಿ ಸಾವಿನ ಕುರಿತಂತೆ ಕೇಳಿ ನೋಡಿ. 100% ಅವ್ರು ಹೇಳ್ತಾರೆ ರಷ್ಯಾಕ್ಕೆ ಹೋಗಿದ್ದ ಶಾಸ್ತ್ರಿಯವರಿಗೆ ವಿಷ ಕೊಟ್ಟೆ ಕಳಿಸಲಾಯಿತು ಅಂತ. ಅಂದರೆ ಈ ದೇಶದ ಪ್ರತಿಯೊಬ್ಬರ ಹೃದಯದೊಳಗೂ ಶಾಸ್ತ್ರಿಯವರನ್ನ ವಿಷ ಕೊಟ್ಟು ಕೊಂದಿದ್ದು ಅಂತ ತುಂಬಿ ಹೋಗ್ಬಿಟ್ಟಿದೆ. 2009ರಲ್ಲಿ ಇದೇ ಅನುಜ್ ಧರ್ RTI ಅಪ್ಲಿಕೇಶನ್ ಹಾಕಿ ಶಾಸ್ತ್ರಿಯವರ ಕುರಿತಂತೆ ನಿಮ್ಮ ಹತ್ರ ಏನೇನು ಡೀಟೇಲ್ ಇದೆಯೋ ದಯಮಾಡಿ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಂಡ್ರೆ, ಅವ್ರು ಕೇಳ್ಕೊಂಡಂತ 4-5 ಪ್ರಶ್ನೆಗಳಿಗೆ ಸರ್ಕಾರ ಈ ಪ್ರಶ್ನೆ MEAಗೆ ಸಂಬಂಧಪಟ್ಟಿದ್ದು, ಈ ಪ್ರಶ್ನೆ ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು, ಈ ಪ್ರಶ್ನೆ ಅಂಬಾಸಿಡರ್ಗೆ ಸಂಬಂಧಪಟ್ಟಿದ್ದು, ಮತ್ತು ಇನ್ನೊಂದೆರಡು ವಿಚಾರಗಳನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ದೇಶಗಳ ರಕ್ಷಣೆಯ ಮತ್ತು ಬಾಂಧವ್ಯದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಹೀಗಾಗಿ ಈ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತು. ಬಿಡ್ಲಿಲ್ಲ ಅನುಜ್ ಧರ್ ಏನು ಮಾಡಿದ್ರು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಜೊತೆಗೆ ಚರ್ಚೆ ಮಾಡಿ ಅವ್ರು ಹೇಳ್ತಾರೆ, ಯಾವ ರಾಷ್ಟ್ರದ ಬಾಂಧವ್ಯ ಮಾತಾಡ್ತಿದ್ದೀವೋ ಆ USSR ಇವತ್ತು ಇಲ್ವೇ ಇಲ್ಲ, ಅದು ಛಿದ್ರವಾಗಿ ಹೋಗಿದೆ. ಹೀಗಾಗಿ ಮಾಹಿತಿನ ಕೊಟ್ಟರೆ ನಷ್ಟ ಆಗೋದೇನಿಲ್ಲ, ಈ ಮಾಹಿತಿ ನೀವು ಕೊಡಬೇಕು ಅಂತ ಅವ್ರು ಕೇಳ್ಕೊಂಡ್ರ ಪರಿಣಾಮವಾಗಿ ಮಾಹಿತಿ ಕೊಡಬೇಕು ಅಂತ ಹೇಳ್ಕೊಳ್ತಾ ಆರ್ಡರ್ ಅಂತೂ ಹೋಯ್ತು, ಆದರೆ ಯಾವ ಮಾಹಿತಿಯೂ ಬರಲಿಲ್ಲ. ಆದರೆ ಆ ವೇಳೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹಿರಿಯ ಮಗ ಅನಿಲ್ ಶಾಸ್ತ್ರಿ ಕಾಂಗ್ರೆಸ್ನಲ್ಲಿದ್ದಾಗಲೂ ಅವ್ರು ಹೇಳಿದ್ರು, ಶಾಸ್ತ್ರಿಯವರ ಕುರಿತಂತೆ ಈ ಎಲ್ಲ ಫೈಲ್ಗಳನ್ನು ಡಿಕ್ಲಾಸಿಫೈ ಮಾಡಬೇಕು ಅಂತ ಕಾಂಗ್ರೆಸ್ಸಿನವನಾಗಿಯೇ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ನಿಲ್ಲಿಲ್ಲ. ಅನುಜ್ ಧರ್ ಮತ್ತು ವಿವೇಕ್ ಅಗ್ನಿಹೋತ್ರಿ ಇಬ್ರು ಆವತ್ತು ಮೀಡಿಯಾ ಅಡ್ವೈಸರ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೊತೆ ಹೋಗಿದ್ದಂತ ಕುಲ್ದೀಪ್ ನಯ್ಯರ್ನ ಮಾತನಾಡಿಸ್ಲಿಕ್ಕೆ ಹೋದ್ರು. ಪ್ರಾಬಬ್ಲಿ ಕುಲ್ದೀಪ್ ನಯ್ಯರ್ 90+ ಆಗಿದ್ದಂತ ಟೈಮಲ್ಲಿ ಕುಲ್ದೀಪ್ ನಯ್ಯರ್ ಕೂತ್ಕೊಂಡು ಒಂದು ಗಂಭೀರವಾದ ಮಾತನ್ನು ಹೇಳಿದ್ರು. ಕುಲ್ದೀಪ್ ನಯ್ಯರ್ ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡಿದ್ದು ಹಾರ್ಟ್ ಅಟ್ಯಾಕ್ ಇಂದಾನೆ, ಅದರ ಅನುಮಾನ ಇಲ್ಲ. ಆದರೆ ಅವರೊಂದು ಸೂಕ್ಷ್ಮವಾದ ಸಂಗತಿ ಹೇಳ್ತಾ, ವಾಪಸ್ ನಾನು ಭಾರತಕ್ಕೆ ಬಂದ ನಂತರ ಅಂಬಾಸಿಡರ್ ಆಗಿದ್ದಂಥ TN ಕೌಲ್, ಆನಂತರ ಸೆಕ್ರೆಟರಿ ಆಗಿ ಆದ್ರವರು, ಅವ್ರು ಹೇಳ್ತಾರೆ, ಆತ ನನಗೆ ಪದೇ 4-6 ಬಾರಿ ಫೋನ್ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸಹಜ ಸಾವು ಅಂತ ನೀವೊಂದು ಹೇಳಿಕೆ ಕೊಡಿ ಅಂತ ನನಗೆ ಹಿಂದೆ ಬಿದ್ದಿದ್ದ, ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ಇದ್ರ ಹಿಂದೆ ಭಾರಿ ದೊಡ್ಡ ಸಂಗತಿ ಆನಂತರ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಿತ್ರ, ರಷ್ಯಾದ ಪತ್ರಿಕೆ ಒಂದು ಅದೇ ಸತ್ತಾರೋವನ ಯಾರನ್ನ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ರು ಅವನನ್ನು ಇಂಟರ್ವ್ಯೂ ಮಾಡಿ ಆತ ಹೇಳಿದ ಅನೇಕ ದಾಖಲೆಗಳನ್ನು ಬಹಿರಂಗಪಡಿಸಿತು. ಆತ ಹೇಳ್ತಾನೆ, ಫುಡ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವಿಷ ಹಾಕೊಡೋದು ಸಾಧ್ಯವೇ ಇರಲಿಲ್ಲ. ಯಾಕೆಂದ್ರೆ KGBಯ ಏಜೆಂಟ್ಗಳು ಆ ಫುಡ್ನ ಥರೋ ಚೆಕ್ ಮಾಡ್ತಿದ್ರು, ಯಾವ ಕಾರಣಕ್ಕೂ ಫುಡ್ ಪಾಯ್ಸನ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇದ್ರು ಅಂತ. ಹಾಗಿದ್ಮೇಲೆ ವಿಷ ಎಲ್ಲಿಂದ ಹೋಗಿರ್ಬೋದು? ಲಲಿತಾ ಶಾಸ್ತ್ರಿ ಹೇಳಿದ್ರಲ್ಲ, ಫ್ಲಾಸ್ಕ್ನಲ್ಲಿದ್ದ ನೀರಿನಲ್ಲಿ ಯಾರಾದರೂ ವಿಷ ಹಾಕಿಟ್ಟಿದ್ರಾ? ಆ ಫ್ಲಾಸ್ಕ್ ಅದಕ್ಕೋಸ್ಕರ ಕಾಣೆ ಆಯ್ತಾ? ಪ್ರಶ್ನೆ ಹಾಗೇ ಪ್ರಶ್ನೆಯಾಗಿ ಉಳಿದುಬಿಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಾವಿನಲ್ಲಿ ಬಹಳ ಜನರ ಕೈವಾಡ ಇದೆ ಅಂತ ಅನೇಕ ವರ್ಷಗಳ ಕಾಲ ಈ ದೇಶ ಮಾತಾಡ್ಕೊಳ್ತು. ಯಾರ ಕೈವಾಡ? ಅನೇಕರು ಹೇಳಿದ್ರು CIA ಅಮೆರಿಕಾದ ಇಂಟೆಲಿಜೆನ್ಸ್ ಏಜೆನ್ಸಿ ಈ ಕೆಲಸ ಮಾಡ್ತು ಅಂತ. ಅಫ್ಕೋರ್ಸ್ ಅಮೆರಿಕಕ್ಕೆ ಭಾರತದ ಬೆಳವಣಿಗೆಯನ್ನು ಕಂಡಾಗ ಯಾವಾಗಲೂ ವಿರೋಧ ಇದೆ. ಅಮೆರಿಕ ವಾಸ್ ಪ್ರೀವಿಯಸ್ಲಿ ಪ್ರೋ ಪಾಕಿಸ್ತಾನ್ ಆಗಿದ್ದಂಥ ರಾಷ್ಟ್ರ. ಹೀಗಾಗಿ ಭಾರತ ಡೆವಲಪ್ ಆಗೋದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಅಮೆರಿಕ ರಷ್ಯಾಕ್ಕೆ ಹತ್ರ ಇತ್ತು ಮತ್ತು ಅಮೆರಿಕ ಮಿಲಿಟರಿಲಿ ಸ್ಟ್ರಾಂಗ್ ಆಗ್ತಾ ಇತ್ತು ಇವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲಘಟ್ಟದಲ್ಲಿ. ಹೀಗಾಗಿ ಅಮೆರಿಕ ಈ ಕೆಲಸ ಮಾಡಿದ್ದಿರ್ಬೋದಾ ಅನ್ನೋದಕ್ಕೆ ಯಾರೂ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅನುಜ್ ಧರ್ ಸುಮ್ಮನೆ ಇರದೆ ಏನು ಮಾಡಿದ್ರು, ಅಮೆರಿಕದ CIA ಅದು 30 ವರ್ಷಗಳಾದ ನಂತರ ತನ್ನ ಹತ್ರ ಇರುವ ಎಲ್ಲ ಫೈಲ್ಗಳನ್ನ ಡಿಕ್ಲಾಸಿಫೈ ಮಾಡುವಂತ ಅದ್ಭುತವಾದ ಗುಣವನ್ನು ಇಟ್ಕೊಂಡಿದೆ. ನಾವು ಕಳೆದ 70 ವರ್ಷಗಳಲ್ಲಿ ಡಿಕ್ಲಾಸಿಫೈ ಮಾಡಬೇಕು ಅಂದ್ರೆ ಕೋರ್ಟಿಗೆ ಹೋಗಿ ಕೇಳಬೇಕಾದ ಪರಿಸ್ಥಿತಿ ಇರುವಾಗ ಅಮೆರಿಕ ಸರ್ಕಾರ ಅಲ್ಲಿನ CIA ಎಲ್ಲ ಫೈಲ್ಗಳನ್ನ ಡಿಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಯಾರು ಬೇಕಿದ್ರು ಅಧ್ಯಯನ ಮಾಡಬಹುದು. ಅದರ ಆಧಾರದ ಮೇಲೆ ರಿಕ್ವೆಸ್ಟ್ ಮಾಡಿಕೊಂಡಾಗ 64ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತಂತೆ ಅಲ್ಲಿನ CIA ಏಜೆಂಟ್ಗಳು ಕಲೆಕ್ಟ್ ಮಾಡಿದ ಮಾಹಿತಿ ಏನಿತ್ತು ಗೊತ್ತಾ? ನೆಹರು ಹೆಲ್ತ್ ವೀಕ್ ಆಗ್ತಾ ಇದೆ, ಹೀಗಾಗಿ ನೆಹರು ಇನ್ನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹತ್ರ. ಅವರ ನಂತರದ ಸಕ್ಸೆಸರ್ ಆಗಿ ಯಾರು ಇರ್ತಾರೆ ಅಂತಂದ್ರೆ 99% ಲಾಲ್ ಬಹದ್ದೂರ್ ಶಾಸ್ತ್ರಿನೇ ಇರ್ತಾರೆ. ಅವರು ಕಲರ್ಲೆಸ್ ಮನುಷ್ಯ, ಆದರೆ ಅವರು ತಮಗೆ ವಿಚಾರಧಾರೆಗೆ ತುಂಬಾ ಗಟ್ಟಿಯಾಗಿ ನಿಂತ್ಕೊಳ್ಳೋದ್ರಿಂದ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇತ್ತು ಅಂತ ಒಳ್ಳೆಯ ಮಾತುಗಳನ್ನು ಶಾಸ್ತ್ರಿ ಬಗ್ಗೆ ಬರೆದಿತ್ತು.
ಶಾಸ್ತ್ರಿ ಅವರ 130ನೇ ಅವರ 1 ವರ್ಷದ ಶಾಸ್ತ್ರಿಯವರ ಅಧಿಕಾರಾವಧಿ ಆದ ನಂತರ ಅವರ ಕುರಿತಂತೆ ಹೇಳ್ತಾ ಶಾಸ್ತ್ರಿಯವರ ಅಧಿಕಾರಾವಧಿಯಲ್ಲಿ ನಡೆದಂತ ಒಳ್ಳೆಯ ಕೆಲಸಗಳ ಬಗ್ಗೆ ಏನ್ ಹೇಳ್ತು ಗೊತ್ತಾ ಸಿಐಎ? ಶಾಸ್ತ್ರಿ ಆಸ್ ದ ಪ್ರಾಡಕ್ಟ್ ಆಫ್ ಬ್ರಿಟಿಷ್ ಇಂಡಿಯಾ, ಬ್ರಿಟಿಷ್ ಜೈಲ್ಸ್, ಇಂಡಿಯನ್ ಪಾವರ್ಟಿ ಅಂಡ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಎಂಬಡೀಸ್ ಇಂಡಿಯಾಸ್ ಮೂಡ್ and the mood of its ruling party in the immediate post-Nehru period. He is doing a reasonably good job of giving the country the type of leadership it seems to want, and the only type of leadership its ruling party would permit at this time, only 1 year after Nehru. The condition which led to his choice last June, the absence of an alternative candidate acceptable to the party as a whole, remains, and Shastri gives every indication of intending to be more than a mere ಕೇರ್ಟೇಕರ್ ಪ್ರೈಮ್ ಮಿನಿಸ್ಟರ್. ಅದು ಹೇಳ್ತು ಶಾಸ್ತ್ರಿ ಕೇರ್ಟೇಕರ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಂತ ಇವರೆಲ್ಲ ಅನ್ಕೊಂಡಿದ್ರು. ಬಟ್ ಹಂಗಲ್ಲ, ಅವರು ಅದಕ್ಕಿಂತಲೂ ಅದ್ಭುತವಾಗಿ ಆಡಳಿತ ಒಂದೇ ವರ್ಷದಲ್ಲಿ ಬದಲಾವಣೆ ಮಾಡಿದ್ರು ಅಂತ ಅವ್ರ ಬಗ್ಗೆ ಬರೆದ್ರು. ಅದರ ಅರ್ಥ ಶಾಸ್ತ್ರಿಗೂ ಅಮೆರಿಕಕ್ಕೂ ಬಹಳ ದ್ವೇಷ ಏನಿರಲಿಲ್ಲ. ನನಗೆ ಬಹಳ ಆಶ್ಚರ್ಯ ಆಗಿದ್ದ ಸಂಗತಿ, ಶಾಸ್ತ್ರಿ ಅವರು ತಾಷ್ಕೆಂಟಿಗೆ ಹೋದ ತಕ್ಷಣ ತಾಷ್ಕೆಂಟಿಂದನೇ ಒಂದು ಪತ್ರ ಅಮೆರಿಕದ ಅಧ್ಯಕ್ಷರಿಗೆ ಬರೆದು ಹೇಳಿದ್ರು, ನಿಮ್ಮ ಸಹಕಾರವನ್ನು ಸದಾ ನೆನ್ಪಿಟ್ಕೊಳ್ತೀವಿ, ನಾನು ಮತ್ತು ನನ್ನ ಪತ್ನಿ ಆದಷ್ಟು ಬೇಗ ಅಮೆರಿಕಕ್ಕೆ ಬಂದು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀವಿ ಅಂತ ಒಂದು ಪತ್ರವನ್ನು ಕೂಡ ಅಮೆರಿಕದ ಅಧ್ಯಕ್ಷರಿಗೆ ಬರೆದಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಅಮೆರಿಕಕ್ಕೆ ಶಾಸ್ತ್ರಿ ಅವರನ್ನ ಕೊಲ್ಲೋದ್ರಿಂದ ಏನು ಪ್ರಾಫಿಟ್ ಇದೆ? ಶಾಸ್ತ್ರಿಯವನ್ನ ಕೊಂದಿದ್ದು ಅಮೆರಿಕ ಅಂತ ಗೊತ್ತಾಗ್ಬಿಟ್ರೆ ಭಾರತ ಪರ್ಮನೆಂಟ್ ವಿರೋಧಿ ಆಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅದು ಶಾಸ್ತ್ರಿಯನ್ನ ಎಲ್ಲಿ ಕೊಲ್ಲಬೇಕು, ಅವರನ್ನ ರಷ್ಯಾದ ನೆಲದಲ್ಲಿ ಕೊಲ್ಲಬೇಕು, ತನ್ನ ಬದ್ಧ ವೈರಿ ಆಗಿರುವಂತ ರಷ್ಯಾದ ನೆಲದಲ್ಲಿ ಕೊಲ್ಲಬೇಕು. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಷ್ಟು ಸುಲಭವೂ ಆಗಿರುವಂತ ಸಂಗತಿಯಾಗಿರಲಿಲ್ಲ. ಹೀಗಾಗಿ ಸಿಐಎ ಮಾಡಿರ್ಬೋದಾ? ಐ ಆಮ್ ನಾಟ್ ಶೋರ್. ಸೋವಿಯತ್ ಹ್ಯಾಂಡ್ ಇರ್ಬೋದಾ ಇದರಲ್ಲಿ? ರಷ್ಯಾದ KGB ಈ ಕೆಲಸ ಮಾಡಿರ್ಬೋದಾ ಅಂತ ಅನೇಕರು ಕೇಳ್ಕೊಳ್ತಾರೆ. ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಚೈನಾನ ದೂರ ಇಡಬೇಕು, ಚೈನಾನ ಭಾರತ ಮತ್ತು ಪಾಕಿಸ್ತಾನದ ಮೇಲಿನ ಕಂಟ್ರೋಲಿಂದ ಆಚೆ ಇಡಬೇಕು ಎನ್ನುವ ಕಾರಣಕ್ಕೋಸ್ಕರ ರಷ್ಯಾ ಈ ಒಟ್ಟಾರೆ ತಾಷ್ಕೆಂಟ್ ಒಪ್ಪಂದದಲ್ಲಿ ತಾನು ಕೈ ಹಾಕಿತ್ತು ಅಂತ. ಜಾಗತಿಕ ಮಟ್ಟದಲ್ಲಿ ಜನರನ್ನು ಒಂದು ಮಾಡಬಲ್ಲಂತ ಸಾಮರ್ಥ್ಯ ತನಗಿದೆ, ಅಮೆರಿಕಕ್ಕೆ ಮಾತ್ರ ಅಲ್ಲ ಅಂತ ತೋರಿಸಿಕೊಳ್ಳುವ ಪ್ರಯತ್ನ 100% ಅದಕ್ಕಿತ್ತು. ಮತ್ತು ಮೂರನೇ ಸಂಗತಿ ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋದು ಏನು ಅಂತಂದ್ರೆ, ಒಟ್ಟು 7 ದಿನಗಳ ಕಾಲ ತಾಷ್ಕೆಂಟ್ನಲ್ಲಿ ಬಹುಶಃ ಇಬ್ಬರು ಅಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು. ಮೊದಲ 5-6 ದಿನಗಳ ಕಾಲ ಕಿತ್ತಾಟ ನಡೆದಿತ್ತು. ಕೊನೆ ದಿನ ಪ್ರಾಬಬ್ಲಿ ಆನ್ ಜನವರಿ 10th ಈ ಎಲ್ಲವನ್ನು ಬಿಟ್ಟು ನಾವು ಹೊರಡಬೇಕು ಅಂತ ನಿಶ್ಚಯವೂ ಮಾಡಿಯಾಗಿತ್ತು. ಹೀಗಾಗಿ ಭಾರತದಿಂದ ಹೋದ ಅಧಿಕಾರಿಗಳೆಲ್ಲ ಅಲ್ಲಿ ರಷ್ಯಾದಲ್ಲಿ ರಸ್ತೆಗಳಲ್ಲಿ ತಿರುಗಾಡ್ತಾ ಅಲ್ಲಿ ಶಾಪಿಂಗ್ ಮಾಡ್ತಾ ಕಾಲ ಕಳಿತಿರುವಾಗ ಮಧ್ಯದಲ್ಲೇ ಯಾರೋ ಒಬ್ಬರು ಬಂದು ಶಾಪಿಂಗ್ ಮಾಡೋದನ್ನು ನಿಲ್ಲಿಸಿ, ಈಗ ಸೈನ್ಗೆ ಎಲ್ಲರೂ ತಯಾರಾಗಿದ್ದಾರೆ ಬನ್ನಿ ಅಂತ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ಈ ಹೊತ್ತಲ್ಲೇ ರಷ್ಯಾದ ಅಧ್ಯಕ್ಷ ಅಲ್ಲಿಗೆ ಹೋಗಿ ಇವರಿಬ್ಬರನ್ನು ಒಲಿಸಿದ್ರು. ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೇಲೆ ಏನಾದರೂ ಪ್ರೆಷರ್ ಹಾಕಿದ್ರ? ನೋ ಒನ್ ಹ್ಯಾಸ್ ಐಡಿಯಾ ಏನಾಯ್ತು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಹೇಳಬೇಕಿತ್ತು. ಆದರೆ ಅಷ್ಟೊತ್ತಿಗೆ ಒಪ್ಪಿಕೊಂಡಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಪ್ಪಂದದಲ್ಲಿ ಮುಂದೆ ಕೂತ್ಕೊಂಡ್ರು. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊನೆಯದಾಗಿ ಚೀಟಿಯಲ್ಲಿ ಬರೆದಿಟ್ರಲ್ಲ, ಅವರೆಲ್ಲ ಸೇರಿ ನನಗೆ ಮೋಸ ಮಾಡಿದ್ರು ಅಂತ. ಅದರಲ್ಲಿ ಯಾವ ಮೋಸ ಅಡಗಿತ್ತು ಅಂತ ಹುಡುಕಾಡೋದು ಬಹಳ ಕಷ್ಟ. ಆದರೆ ಒಂದೇ ಒಂದಿರೋದೇನು ಅಂದರೆ, ರಷ್ಯಾ ತನ್ನ ಆಪ್ತ ಮಿತ್ರನಾಗಿರುವಂಥ ದೇಶವೊಂದರಿಂದ ತಾನು ತನ್ನೆಡೆಗೆ ತನ್ನದೇ ದೇಶಕ್ಕೆ ಆ ಪ್ರಧಾನಮಂತ್ರಿಯನ್ನು ಕರೆಸ್ಕೊಂಡು ತನ್ನದೇ ದೇಶದಲ್ಲಿ ಸಾಯಿಸಬಹುದಾ? ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಇದು ಪಾಯಿಂಟ್ 1. ಎರಡನೇದು, ಈ ರೀತಿ ಅವರು ತೀರ್ಕೊಂಡ ನಂತರ ಅದೇ ರಷ್ಯಾ ಇಬ್ಬರೂ ಅಡುಗೆ ಭಟ್ರನ್ನ ಕರ್ಕೊಂಡೋಗಿ ಜೈಲಿಗೆ ತಳ್ಳಿ ಅಡುಗೆ ಮಾಡಿದ್ದು ನೀವು ಏನ್ ಮಾಡಿದ್ದೀರಿ ಅಂತ ವಿಚಾರಣೆಗೆ ಒಳಪಡಿಸ್ತಲ್ಲ. ಇದ್ರ ಹಿಂದೆ ಏನ್ ನಡೀತಾ ಇದೆ? ಈ ಪ್ರಶ್ನೆಗೂ ಉತ್ತರ ಇಲ್ಲ. ಎಲ್ಲಕ್ಕೂ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, KGB ಆನಂತರದ ದಿನಗಳಲ್ಲಿ ರಷ್ಯಾದ ಸ್ಪೈ ಏಜೆನ್ಸಿ ಒಂದು ರಿಪೋರ್ಟ್ ಅನ್ನು ಕೊಟ್ಟು, ಆ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತು ಅಂತಂದ್ರೆ, ಶಾಸ್ತ್ರೀಜಿಯವರ ಎಲ್ಲ ಚಲನವಲನದ ಬಗ್ಗೆ ನಾವು ಮಾಹಿತಿ ಇಟ್ಕೊಂಡಿದ್ವಿ. ನಾವು ಬಗ್ಸ್ ಅಂತಂದ್ರೆ ಬೇಕಾಗಿರುವಂತ ಎಲ್ಲ ವಿಚಾರಗಳನ್ನ ಕೇಳಲಿಕ್ಕೆ ಅಂತ ರೂಮ್ಗಳಲ್ಲೂ ಮೈಕ್ರೋಫೋನ್ ಇಟ್ಟಿದ್ವಿ. ಶಾಸ್ತ್ರಿಜಿ ಅವರಿಗೆ ಎದೆ ನೋವು ಬಂದಾಗ ನಮ್ಗೆ ಗೊತ್ತಾಗ್ತಿತ್ತು, ಬಟ್ ನಾವು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ, ನಾವು ಹೇಳಿದ್ರೆ ಈ ಬಗ್ಸ್ ಇಟ್ಟಿದ್ದೀವಿ ಅಂತ ಗೊತ್ತಾಗತ್ತೆ ಅಂತ ಸುಮ್ಮನಾಗಿದ್ವಿ ಅಂತ ಒಂದು ಸ್ಫೋಟಕವಾದ ಸಂಗತಿ ಹೇಳಿದ್ರು. ಅಂದ್ರೆ ರಷ್ಯಾದ KGB ಶಾಸ್ತ್ರಿ ಅವರನ್ನ ಹತ್ತಿರದಿಂದ ಗಮನಿಸ್ತಾ ಇತ್ತು. ಹೀಗಾಗಿ ಹತ್ತಿರದಿಂದ ಗಮನಿಸುವಂತ ವ್ಯಕ್ತಿಗಳು ಕೊಲೆಯೇ ಮಾಡಬೇಕಾ? ನೋ ಐಡಿಯಾ. ಆದರೆ ರಷ್ಯಾ ನಂಬಲಿಕ್ಕಾಗಲ್ಲ. ರಷ್ಯಾದ ಜನ, ರಷ್ಯಾದ KGBಯ ಏಜೆಂಟ್ಗಳು ಭಾರತದಲ್ಲೂ ಇರ್ತಾರೆ, ಇಲ್ಲೂ ಯಾರನ್ನು ಬೇಕಿದ್ರು ಕೊಲೆ ಮಾಡಬಲ್ಲರು ಅಂತ ಅವತ್ತಿನ ದಿನಗಳಲ್ಲಿ ಪ್ರಖ್ಯಾತವಾಗಿತ್ತು. ಅವರ ಸಾಮರ್ಥ್ಯ ಹೇಗಿತ್ತು ಅಂತಂದ್ರೆ, ವಿಷದ ವೇಫರ್ನ ಮುಖದ ಮೇಲೆ ಬಿಟ್ಟು ಅದು ಒಳಗೆ ಹೋಗಿ ನೀವು ಇನ್ಹೇಲ್ ಮಾಡಿದ ತಕ್ಷಣ ಹೃದಯವನ್ನು ಚೋಕ್ ಮಾಡಿ ಮೆದುಳಿಗೆ ಹೋಗೋ ರಕ್ತವನ್ನ 1.5 ನಿಮಿಷದಲ್ಲಿ ನಿಲ್ಲಿಸಿ ಸಾಯುವಂತೆ ಮಾಡ್ತಿತ್ತು. 5 ನಿಮಿಷದಲ್ಲಿ ನೀವು ಕೊಟ್ಟಂತ ವಿಷದ ಲವಲೇಶವು ಗೊತ್ತಾಗದೇ ಇರುವಂತೆ, ನೀವು ವ್ಯಕ್ತಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗುರುತು ಸಿಗದೇ ಇರುವಂತೆ ಮಾಡುವ ಸಾಮರ್ಥ್ಯ ರಷ್ಯಾದ KGBಗಿತ್ತು ಅಂತ ಎಲ್ರಿಗೂ ಗೊತ್ತಿತ್ತು. ಹೀಗಾಗಿ ರಷ್ಯಾದ ಲಿಂಕ್ ಅನ್ನ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಷ್ಯಾದಲ್ಲಿ
ತನ್ನ ದೇಶಕ್ಕೆ ಕರೆಸ್ಕೊಂಡು ಸಾಯಿಸ್ಬೋದು ಎನ್ನುವುದನ್ನ ಬಹುಶಃ ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ನಾಟ್ ಶ್ಯೂರ್. ಆದರೆ ಲಲಿತಾ ಶಾಸ್ತ್ರಿ ಕೂಡ ಈ ಮಾತನ್ನು ಹೇಳ್ತಾರೆ, ರಷ್ಯಾದ ಅಧ್ಯಕ್ಷರು ಬಹಳ ಒಳ್ಳೆಯವರು, ಈ ಥರದ ಕೆಲಸವನ್ನು ಮಾಡಲಿಕ್ಕಿಲ್ಲ ಅಂತ. ಇನ್ನು ಉಳಿದಿದ್ದು ಒಂದೇ ಒಂದು ಲಿಂಕ್, ಭಾರತದವರೇ ಮಾಡಿರ್ಬೋದಾ? ಈ ಪ್ರಶ್ನೆಗೆ ನಾವು ಉತ್ತರ ಹುಡುಕಲೇಬೇಕಾಗಿದೆ. ರಷ್ಯಾ TN ಕೌಲ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಂಬಾಸಿಡರ್ನ ಕಾಂಟ್ಯಾಕ್ಟ್ ಮಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದು ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು, ನೀವು ಅನುಮತಿ ಕೊಡಿ ಅಂತ ಕೇಳಿದಾಗ TN ಕೌಲ್ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಹೇಳಿದರು. ಅದಾದ್ಮೇಲೆ ಇದೇ TN ಕೌಲ್ ಕುಲ್ದೀಪ್ ನಯ್ಯರ್ಗೆ ಫೋನ್ ಮಾಡಿ, ನೀವು ಇದರಲ್ಲಿ ಯಾವುದೇ ಕೈವಾಡ ಇಲ್ಲ ಅಂತ ಹೇಳಿಕೆ ಕೊಡಿ ಅಂತ ದುಂಬಾಲು ಬಿದ್ದಿದ್ರು. ಏನಾಗಿದ್ರೆ ಕ್ವೆಶ್ಚನ್ ಮಾರ್ಕು. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ರಾಜನಾರಾಯಣ್ ಒಂದು ಮಾತು ಹೇಳ್ತಾರಲ್ಲ, ಯಾರೋ ಒಬ್ಬರು ಮುಂದೆ ಪ್ರಧಾನಿ ಆಗಬೇಕು ಅಂತಿದ್ರು, ಅವರು ಈ ಹತ್ಯೆ ಮಾಡಿಸಿದ್ರು, ಅದಕ್ಕೆ ವಿಚಾರಣೆ ನಡೀಲೇ ಇಲ್ಲ ಅಂತ. ಹಾಗಿದ್ಮೇಲೆ ಯಾರು? ಸುಮ್ಮನೆ ಒಂದು ಆಲೋಚನೆಗೆ ತರೋದಾದ್ರೆ ಆನಂತರ ಪ್ರಧಾನಿಯಾಗಿದ್ದು ಇಂದಿರಾ ಕುರಿತಂತೆ ರಾಜನಾರಾಯಣ್ ಮಾತಾಡ್ತಾ ಅವ್ರು ಹೇಳ್ತಾರೆ, ಇಂದಿರಾ ಗಾಂಧಿ ಒಂದ್ಸಲ ಮಾತನಾಡ್ತಾ ಹೇಳಿದ್ರು, ವಾ ಹಮಾರೆ ಘರ್ ಕಾ ನೌಕರ್ ಥಾ ಪ್ರಧಾನಮಂತ್ರಿ ಬನ್ ಗಯಾ ಔರ್ ಮೇ ಐಸಿ ಹಿ ಹೂಂ. ಆತ ನಮ್ಮ ಮನೆಯ ನೌಕರನಾಗಿದ್ದನು, ಪ್ರಧಾನಮಂತ್ರಿ ಆಗ್ಬಿಟ್ಟ, ಆದರೆ ನಾನು ಇನ್ನೂ ಹೀಗೆ ಇದ್ದೀನಲ್ಲ ಅಂತ ಸಂಸತ್ನಲ್ಲಿ ಈ ಮಾತನ್ನ ರಾಜನಾರಾಯಣ್ ಉಲ್ಲೇಖ ಮಾಡಿದ್ದು ಅಷ್ಟೇ ಅಲ್ಲ, ಎಲ್ಲಿವರೆಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೂ ಬೇಸರ ಇತ್ತು ಅಂತಂದ್ರೆ, ಅವರೊಂದ್ಸಲ ತಮ್ಮ ಆಪ್ತರ ಜೊತೆ ಮಾತಾಡ್ತಾ ಹೇಳ್ಕೊಳ್ತಿದ್ರಂತೆ, ನಾನು ರಾಜಕೀಯ ನಿವೃತ್ತಿ ತಗೋಬೇಕು ಅಂತಿದ್ದೀನಿ, ಯಾಕೆಂದ್ರೆ ಜವಾಹರ್ಲಾಲ್ ನೆಹರು ತಮ್ಮ ನಂತರದ ಸ್ಥಾನ ಇಂದಿರಾ ಗಾಂಧಿದು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ, ಯಾವ ದುರವಸ್ಥೆ ಇದು, ಹೀಗಾಗಿ ನನಗೆ ರಾಜಕೀಯದ ಸಹವಾಸವೇ ಬೇಡ ಅಂತ ಎಲ್ಲೋ ಒಂದ್ ಕಡೆ ಸಣ್ಣ ಗೊಂದಲಗಳಿದ್ವು. ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಅಂತ ಎಲ್ಲರೂ ಆಯ್ಕೆ ಮಾಡಿಕೊಂಡಾಗ ಶಾಸ್ತ್ರಿ ಅವರು ತಮ್ಮ ಕ್ಯಾಬಿನೆಟ್ಗೆ ಇಂದಿರಾ ಗಾಂಧಿನ ತಗೋಬೇಕು ಅಂತ ನಿಶ್ಚಯ ಮಾಡಿದ್ರಲ್ಲ, ಇಂದಿರಾ ಗಾಂಧಿಗೆ ಸ್ಪಷ್ಟವಾಗಿ ಹೇಳಿದ್ರಂತೆ, ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಾತ್ರ ನಿನಗೆ, ಬೇರೆ ಯಾವುದು ನೀನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಕೆಗೆ ಬೇರೆ ಬೇರೆ ಕಮಿಟಿಗಳ ಹೆಡ್ ಆಗಾಗ ಮಾಡಿ ಸಂತೃಪ್ತಿ ಪಡಿಸ್ತಾ ಇದ್ರು, ಆದರೆ ಅದಕ್ಕಿಂತ ಹೆಚ್ಚು ಆಕೆಗೆ ಏನೂ ಕೊಡ್ತಾ ಇರಲಿಲ್ಲ ಅನ್ನೋದು ಆಕೆಗೆ ಅಸಮಾಧಾನ ಖಂಡಿತವಾಗಿತ್ತು. ಅನೇಕ ಬಾರಿ ಇಂದಿರಾ ಗಾಂಧಿ ಹೇಳ್ಕೊಳ್ತಿದ್ರಂತೆ, ನನಗೆ ಇಲ್ಲಿರೋಕ್ಕಿಂತ ಇಂಗ್ಲೆಂಡಿಗೆ ಹೋಗ್ಬಿಡಬೇಕು ಅನಿಸಿದೆ, ಸಾಕು ನನ್ನ ಮಕ್ಕಳೊಂದಿಗೆ ಅಲ್ಲೇ ಉಳಿದು ಬಿಡ್ತೀನಿ ನಾನು ಅಂತ ಹೇಳ್ತಿದ್ರು. ಯಾಕೆ ಅಂತಂದರೆ, ನೆಹರು ಆಪ್ತ ವಲಯದಲ್ಲಿದ್ದುಕೊಂಡಿದ್ದ TT ಕೃಷ್ಣಮಾಚಾರಿಯನ್ನು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಧಾನವಾಗಿ ಹೊರವಲಯಕ್ಕೆ ತಳ್ಳಿದ್ರು, ಮತ್ತು ನೆಹರುನ ಪ್ರಭಾವ ಈಗಿರಬಾರ್ದು, ದೇಶ ಬಲಾಢ್ಯವಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡಿದ್ರಿಂದ ಇಂದಿರಾ ಗಾಂಧಿಯನ್ನು ಆಚೆ ಇಡುವ ಲಕ್ಷಣಗಳು ಗೋಚರಿಸ್ತಾ ಇದ್ವು. ಅದಕ್ಕೆ ಇಂದಿರಾ ಗಾಂಧಿ ಹೇಳ್ತಿದ್ರಂತೆ, ಕೃಷ್ಣಮಾಚಾರಿ ಆಯಿತು, ನೆಕ್ಸ್ಟ್ ನನ್ನನ್ನೇ ಆಚೆಗಿಡೋದು ಅಂತ. ಅಷ್ಟರ ಮಟ್ಟಿಗಿತ್ತು. ರಾಜನಾರಾಯಣ್ ಸದನದಲ್ಲಿ ಇನ್ನೊಂದು ಪ್ರಶ್ನೆ ಗಂಭೀರವಾಗಿಟ್ಟರು. ಮಿತ್ರ, ಈ ಪ್ರಶ್ನೆ ಬಹಳ ಗಂಭೀರವಾಗಿದ್ದು, ಇಡೀ ಈ ಕೇಸಿಗೆ ಸಂಬಂಧಪಟ್ಟಂತ ಕೀ ಪಿನ್ ಇಲ್ಲಿದೆ. ಇವತ್ತು ನಾವು ನೀರವ್ ಮೋದಿಯ ಬಗ್ಗೆ ಮಾತಾಡ್ತೀವಿ, ಇವತ್ತು ನಾವು ಮಲ್ಯ ಬಗ್ಗೆ ಮಾತಾಡ್ತೀವಲ್ಲ, 60ರ ದಶಕದಲ್ಲಿ ಧರ್ಮತೇಜ ಅಂತ ಒಬ್ಬರಿದ್ರು. ಆ ವ್ಯಕ್ತಿ ನೆಹರುಗೆ ಬಲು ಆಪ್ತನಾಗಿದ್ದಂಥ ವ್ಯಕ್ತಿ, ಸಾಮಾನ್ಯವಾಗಿದ್ದ ಈ ವ್ಯಕ್ತಿ, ಇನ್ಫ್ಯಾಕ್ಟ್ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಆಗಿದ್ದಂಥ ವ್ಯಕ್ತಿ, ನೆಹರುಗೆ ಆಪ್ತವಾದ ನಂತರ ಆತ ಒಂದು ಶಿಪ್ಪಿಂಗ್ ಕಾರ್ಪೊರೇಷನ್ ಕಂಪನಿ ಶುರು ಮಾಡಿದರು. ಶಿಪ್ಪಿಂಗ್ ಕಾರ್ಪೊರೇಷನ್ ಕಂಪನಿ ಶುರು ಮಾಡುವಾಗ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿದ ಹಣ 200 ರೂಪಾಯಿ. ತಮ್ಮ ಹತ್ರ ದುಡ್ಡಿಲ್ಲ ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಅಧಿಕಾರಿಗಳನ್ನೆಲ್ಲ ಕರೆದು, ಇಸ್ಕೋ ಥೋಡಾ ಸಾ ದೇದೋ ಅಂದ್ರಂತೆ, ಸ್ವಲ್ಪ ನೀವು ಕೊಡಿ, ಯಾವುದಾದ್ರೂ ಹಣವನ್ನು ಸ್ವಲ್ಪ ಕೊಡಿ ಅಂತ. ಸ್ವಲ್ಪ ಅಂದ್ರೆ ಎಷ್ಟು ಗೊತ್ತಾ? 1960ರ ಆ ದಶಕದಲ್ಲಿ 20 ಕೋಟಿ ರೂಪಾಯಿಯಷ್ಟು ಹಣವನ್ನು ಅವನಿಗೆ ಕೊಡಿ ಅಂತ. ಆಪ್ತ ವಲಯದಲ್ಲಿದ್ದ ಆತ ನಿಧಾನವಾಗಿ ಎಷ್ಟರ ಮಟ್ಟಿಗೆ ಬೆಳೆದ ಅಂತಂದ್ರೆ, ಅವನ ಶಿಪ್ಪಿಂಗ್ ಕಾರ್ಪೊರೇಷನ್ ವಿಸ್ತಾರ ಆಯಿತು. ಜೊತೆಗೆ ಆತ ಮಾಸ್ಕೋದಲ್ಲಿ, ಲಂಡನ್ನಲ್ಲಿ, ಪ್ಯಾರಿಸ್ನಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕೊಂಡ್ಕೊಂಡ, ಇವರಿಗೆಲ್ಲ ಬೇಕಾದ ಕೆಲಸವನ್ನು ಮಾಡಿಕೊಡ್ತಿದ್ದ. ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ತಮಗೆ ಹಣ ಬೇಕಾದಾಗ ಅಂಕಲ್ ಅಂತ, ಧರ್ಮ ಅಂಕಲ್ ಅಂತ ಇವರ ಹತ್ರ ದುಡ್ಡು ತೆಗೆದುಕೊಳ್ತಿದ್ರು ಅಂತ ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಆಪ್ತನಾಗಿದ್ದಂಥ ವ್ಯಕ್ತಿ. ಆದರೆ ಯಾವಾಗ ನೆಹರು ತೀರಿಕೊಂಡು ಆ ಜಾಗಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ತಕ್ಷಣ ಈತ ಮಾಡುವ ಎಲ್ಲ ದಂಧೆಗಳಿಗೆ ಕಡಿವಾಣ ಹಾಕಿ ಹೇಳಿದ್ರು, ಇನ್ನು ಮುಂದೆ ಇವೆಲ್ಲ ನನ್ನ ಎದುರಿಗೆ ನಡೆಯೋದಿಲ್ಲ ಅಂತ. ಒಂದ್ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ ಧರ್ಮತೇಜನಿಗೆ. ಆ ಧರ್ಮತೇಜ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡವನು ತನ್ನ ಹೆಂಡತಿನ ಕರ್ಕೊಂಡು ಬಂದ. ಏನೋ ಕೌರ್ ಅಂತ ಆಕೆ ಹೆಸರು. ಆ ಹೆಂಡತಿನ ಕರ್ಕೊಂಡು ಬಂದಾಗ ಅವನಿಗೆ ಯಾವಾಗಲೂ ರೂಢಿ, ಹೆಂಡತಿನ ಕರ್ಕೊಂಡು ಹೋಗೋದೇ ರೂಢಿ ಅಂತ ಅನೇಕ ಇತಿಹಾಸಕಾರರು ಅದ್ರ ಬಗ್ಗೆ ಬರೀತಾರೆ. ಬರೆಯುವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಂತೆ, ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ನಿನಗೆ, ನಿನ್ನ ಹೆಂಡತಿಗಲ್ಲ, ನೀನೊಬ್ಬನೇ ಬರಬೇಕಿತ್ತು ಅಂತ ಬೈದ್ರು. ಆನಂತರದ ದಿನಗಳಲ್ಲಿ ವಿಚಾರಣೆ ನಡೆಸ್ತೀನಿ ನಿನ್ನ ಮೇಲೆ ಅಂತಂದಾಗ ಆತ ದೇಶ ಬಿಟ್ಟು ಹೊರಗೆ ಹೋಗಿದ್ದ. ಆತ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಳ್ಳುವಾಗ ರಷ್ಯಾದಲ್ಲೇ ಇದ್ದ. ಇನ್ಫ್ಯಾಕ್ಟ್ ಈ ವಿಚಾರ ಎಷ್ಟರ ಮಟ್ಟಿಗೆ ಜೋರಾಯಿತು ಅಂತಂದರೆ, ಸದನದಲ್ಲಿ ಪ್ರಶ್ನೆ ಕೇಳಲಾಯಿತು, ಧರ್ಮತೇಜ ತಾಷ್ಕೆಂಟ್ನಲ್ಲಿ ಇದ್ನೋ ಇಲ್ವೋ ಅಂತ.
ಕಾಂಗ್ರೆಸ್ ಉತ್ತರ ಏನು ಕೊಡ್ತು ಗೊತ್ತಾ? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಅದು ಧರ್ಮತೇಜ ಅಲ್ಲ, ಇನ್ನೊಬ್ಬ ಅಧಿಕಾರಿ ತೇಜ, JS ತೇಜನೋ ಏನೋ ಅವರಿದ್ದಿದ್ದು, ಧರ್ಮತೇಜ ಅಲ್ಲ ಅಂತ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಸದನದಲ್ಲಿ ನೇರವಾಗಿ ಪ್ರಶ್ನೆ ಕೇಳಲಾಯಿತು. ಧರ್ಮತೇಜ ಆಗ ರಷ್ಯಾದಲ್ಲಿ, ಮಾಸ್ಕೋದಲ್ಲಿ ಅಥವಾ ತಾಷ್ಕೆಂಟ್ನಲ್ಲಿ ಇದ್ನೋ ಇಲ್ವೋ, ಒಂದು ಮಾತಿನಲ್ಲಿ ಉತ್ತರ ಕೊಡಿ ಅಂತ ಸರ್ಕಾರ ತಡಬಡಾಯಿಸ್ತು, ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆನಂತರ ನನಗನ್ಸುತ್ತೆ ಲೋಹಿಯ ಆಧಾರದ ಮೇಲೆ ಕೊಟ್ಟಂತ ಇದ್ದು ಡಿಸೆಂಬರ್ 65 ಡಿಸೆಂಬರಲ್ಲಿ ಮುಂಬೈನಿಂದ ಮಾಸ್ಕೋಗೆ ಆತ ಟ್ರಾವೆಲ್ ಮಾಡ್ದ. 23ನೇ ತಾರೀಕಿಂದ 28ನೇ ತಾರೀಕಿನವರೆಗೂ ಆತ ಕೌಲ್ ಜೊತೆಗಿದ್ದ, TN ಕೌಲ್ ಜೊತೆಗೆ, ಅಂಬಾಸಿಡರ್ ಜೊತೆಗಿದ್ದ. ಆನಂತರ ತಾಷ್ಕೆಂಟ್ನಲ್ಲಿ ಉಳಿದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ಯೆ ಆಗುವಾಗ ಅವನು ತಾಷ್ಕೆಂಟ್ನಲ್ಲೇ ಇದ್ದ ಅಂತ. ಅತ್ತ ಶಾಸ್ತ್ರಿ ತೀರ್ಕೊಂಡ ತಕ್ಷಣ ಇತ್ತ ಮರಳಿ ಬಂದು ಮತ್ತೆ ಆತ ಇಂದಿರಾ ಗಾಂಧಿಗೆ ಅತ್ಯಂತ ಆಪ್ತನಾಗಿರುವಂಥ ವ್ಯಕ್ತಿಯಾದ. ಒಂದಾದ್ಮೇಲೆ ಒಂದು ವಿಚಾರಗಳು ಹೊರಗೆ ಬರ್ತಾ ಇದ್ದಂತೆ ದೊಡ್ಡ ಗಲಾಟೆ ಶುರುವಾಯಿತು. ಆದರೆ ಎಲ್ಲ ಗಲಾಟೆಯ ನಡುವೆ ಇವೆಲ್ಲವನ್ನು ಮುಚ್ಚಿಟ್ಟು ಮತ್ತೆ ಸರ್ಕಾರ ನಡೆಸುವಂಥ ಧೈರ್ಯ, ಎದೆಗಾರಿಕೆ ಅವರಿಗೆಲ್ಲ ಇದ್ದಿದ್ದರಿಂದ ಉಳ್ಕೊಂಡ್ಬಿಡ್ತು. ಇಡೀ ದೇಶ ಆಕ್ರೋಶ ಈಗ ಇಂದಿರಾ ಗಾಂಧಿ ಮೇಲೆ ಸಹಜವಾಗಿತ್ತು, ಆದರೆ ಆಕ್ರೋಶ ಯಾರ್ದಾದ್ರೂ ಒಬ್ಬರ ಮೇಲೆ ತಿರುಗಬೇಕಲ್ಲ, ಅದು ಧರ್ಮತೇಜನ ಮೇಲೆ ತಿರುಗಿತು. ಧರ್ಮತೇಜನನ್ನು ಜೈಲಿಗೆ ಹಾಕಲೇಬೇಕು ಅಂತ ನಿಶ್ಚಯ ಮಾಡಲಾಯಿತು. 3 ವರ್ಷಗಳ ಕಾಲ ಅವನನ್ನು ಜೈಲಿಗೆ ಕಳಿಸಿದ್ರು. ಈ ಕೇಸ್ನಲ್ಲ, ಬೇರೆ ಒಂದು ಕೇಸ್ನಲ್ಲಿ. ಆ ಕೇಸ್ನಲ್ಲಿ ಜೈಲಿಗೆ ಹೋದನ ಅವನಿಗೆ ಈತ ಪಾಸ್ಪೋರ್ಟ್ನಲ್ಲಿ ಫೋರ್ಜರಿ ಮಾಡಿದಾನೆ ಅನ್ನೋ ಕಾರಣಕ್ಕೋಸ್ಕರ 5 ವರ್ಷ ಪಾಸ್ಪೋರ್ಟ್ ಕೊಡಬಾರ್ದು ಅಂತ ಹೇಳಲಾಗಿತ್ತು. ಆದರೆ ಆ ಅವಧಿ ಮುಗಿಯೋ 5 ತಿಂಗಳಿಗಿಂತ ಮುಂಚೆ ಒಂದು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಮತ್ತೆ ವಿದೇಶಕ್ಕೆ ಹಾರಿಬಿಟ್ಟಿದ್ದ. ಎಲ್ಲಿಂದ ಪಾಸ್ಪೋರ್ಟ್ ಬಂತು ಅಂತಂದ್ರೆ ಪ್ರಧಾನಮಂತ್ರಿ ಕಚೇರಿಯಿಂದಲೇ ನೇರವಾಗಿ ಅವನಿಗೆ ಬೇಕಾಗಿರುವ ಅನುಮತಿ ಸಿಕ್ಕಿತ್ತು ಅಂತ ಹೇಳಲಾಗಿತ್ತು. ಅಂದರೆ ಈ ದೇಶದಲ್ಲಿ ಇಷ್ಟೆಲ್ಲ ನಡೆದು ಹೋಯಿತು. ಮಿತ್ರರೇ, ಇಷ್ಟೆಲ್ಲ ಕೇಳಿದ ನಂತರವೂ ಕೂಡ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ಯೆ ಆಗ್ಬಿಡುತ್ತಲ್ಲ, ಆ ಪ್ರಶ್ನೆಗೆ ಯಾರೂ ಉತ್ತರ ಕೇಳೋರೇ ಇಲ್ವಲ್ಲ. ಒಂದಷ್ಟು ಪ್ರಶ್ನೆಗಳಿವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲೆಟರ್ ಬರೆದಿದ್ರು ಅಂತ ಫೇಕ್ ಲೆಟರ್ ತೋರಿಸಿದ್ರಲ್ಲ, ಆ ಫೇಕ್ ಲೆಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರೆದಿದ್ದೇ ಅಲ್ಲ ಅಂತ ಗೊತ್ತಾದಾಗಲೂ ಸರ್ಕಾರ ಸುಮ್ಮನಿತ್ತು. ಯಾಕೆ? ಇದ್ರ ಹಿಂದೆ ಯಾರಿದ್ರು? ರಷ್ಯಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ರಷ್ಯಾ ಆಲೋಚನೆ ಮಾಡಿ ಇಬ್ಬರನ್ನ ಜೈಲಿಗೆ ತಳ್ಳಬಹುದಾದ್ರೆ ಭಾರತ ಸರ್ಕಾರ ಯಾಕೆ ಇದನ್ನು ಆಲೋಚನೆ ಮಾಡಲಿಲ್ಲ? ಮೊಹಮ್ಮದ್ ಜಾನ್ ಮೇಲೆ ಇವರಿಗೆಲ್ಲ ಯಾಕೆ ಇಷ್ಟೊಂದು ಪ್ರೀತಿ ಇತ್ತು? ಯಾಕೆ ಮೊಹಮ್ಮದ್ ಜಾನ್ನ ಇಷ್ಟೊಂದು ಆಲೋಚನೆ ಮಾಡಿದ್ರು ಇವರು ಅನ್ನೋ ಕುರಿತಂತೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇನ್ನು ಬಾಡಿಗೆ ಸ್ಯಾಂಡಲ್ ಪೇಸ್ಟ್ ಯಾಕೆ ಹಚ್ಚಿದ್ರು ಇದನ್ನು ಕೂಡ ಯೋಚನೆ ಮಾಡಬೇಕು. ಮತ್ತು USSR ಛಿದ್ರವಾದಾಗ ಅಮೆರಿಕವು ತನಗೆ ಬೇಕಾಗಿರುವ ಡಾಕ್ಯುಮೆಂಟ್ಗಳನ್ನು USSR ಇಂದ ತರಿಸ್ಕೊಳ್ಬೋದಾದರೆ ಭಾರತ ಮಾತ್ರ ಯಾಕೆ USSR ಇಂದ ಯಾವ ಡಾಕ್ಯುಮೆಂಟನ್ನು ತರಿಸ್ಕೊಳ್ಳಿಲ್ಲ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿಗೂ ಸುಭಾಷ್ ಚಂದ್ರ ಬೋಸರ ಸಾವಿಗೂ ನಿಕಟವಾದ ಸಂಬಂಧ ಇದೆಯಾ? ಅನೇಕ ಪ್ರಶ್ನೆಗಳು ಹಾಗೆ ಉಳ್ಕೊಳ್ತವೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕಾದವರು ಮಾತ್ರ ಇವತ್ತು ಉತ್ತರಿಸಬೇಕಾಗಿದೆ. ಮತ್ತು ಮಿತ್ರರೇ, ಈ ಪ್ರಶ್ನೆಗೆ ನಾವೆಲ್ಲರೂ ಉತ್ತರವನ್ನು ಕಂಡುಹಿಡ್ಕೋಬೇಕು. ನಾನಂತೂ ಇರುವಂಥ ಎಲ್ಲ ದಾಖಲೆಗಳನ್ನು ನಿಮ್ಮೆದುರಿಗೆ ಹರಿಬಿಟ್ಟಿದ್ದೀನಿ. ಈ ದಾಖಲೆಗಳನ್ನು ಜೋಡಿಸ್ಕೊಳ್ಳಿ. ಇದರ ಹಿಂದೆ ಇರ್ಬೋದಾದಂಥ ವ್ಯಕ್ತಿ ಯಾರು ಅನ್ನೋದನ್ನು ನಾವು ಗುರುತಿಸ್ಕೋಣ. ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವಂಥ ಈ ಸತ್ಯ ಹೊರಗೆ ಬರಬೇಕು ಅಷ್ಟೇ. ಅನುಜ್ ಧರ್ ಬರೆದಿರುವಂಥ ಯುವರ್ ಪ್ರೈಮ್ ಮಿನಿಸ್ಟರ್ ಇಸ್ ಡೆಡ್ ನೀವು ಓದಲೇಬೇಕಾಗಿರುವಂಥ ಕೃತಿ. ಈ ದೇಶದಲ್ಲಿ ಆಗಬಾರದಾಗಿರುವಂಥ ಸಂಗತಿಗಳು ಏನೇನು ನಡೆದಿವೆ ಅಂತ ತುಂಬ ಸುಂದರವಾಗಿ ನಮ್ಮ ಎದುರುಗಡೆ ಅನುಜ್ ಧರ್ ಕಟ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು, ಜೈ ಹಿಂದ್.